look at the topic of anthropology, the study of man. ನಾವು ಮಾನವ ಶಾಸ್ತ್ರದ ಕುರಿತಾಗಿರತಕ್ಕಂಥ ಅಧ್ಯಯನವನ್ನ ಈ ದಿವಸ ಸ್ವಲ್ಪ ಮಟ್ಟಿಗೆ ನಾವು ನೋಡ್ಲಿಕ್ಕೆ ನಾವು ಇರತಕ್ಕಂಥವನ್ನವಾಗಿದ್ದೇವೆ. So it's like going back to school to learn some basics. ನಾವು ಈಗ ನಾವು ಶಾಲೆಗೆ ಹಿಂತಿರುಗಿ ಹೋಗಿ ಕೆಲವು ಮೂಲತಃವಾದಂತ ಸಂಗತಿಗಳನ್ನ ಕಲಿಯುವ ಹಾಗೆ ಇರತಕ್ಕಂಥ ಒಂದು ಅಧ್ಯಯನವಾಗಿರ್ತಕ್ಕಂಥದ್ದಾಗಿದೆ. And there are 4 more topics we have to study if we wanted to complete this systematic theology study. ಈ ಒಂದು ಕ್ರಮಬದ್ಧವಾದಂತ ದೈವಶಾಸ್ತ್ರದ ಕುರಿತಾಗಿರತಕ್ಕಂಥ ಅಧ್ಯಯನವನ್ನ ಮುಗಿಸಬೇಕಾದ್ರೆ ಇನ್ನು 4 ಅಧ್ಯಯನಗಳು ಇರತಕ್ಕಂಥದ್ದಾಗಿದೆ. As I always remind, this is only a bird's eye view. It is not a detailed study that each one of us have to do. ನಾನು ಯಾವಾಗಲೂ ತಿಳಿಸುವ ಹಾಗೆ ಈ ಒಂದು ಅಧ್ಯಯನವು ಬಹಳ ಆಳವಾದಂತಹ ಒಂದು ಅಧ್ಯಯನವಲ್ಲ, ಒಂದು ಪಕ್ಷಿ ನೋಟದ ಹಾಗೆ ಇರತಕ್ಕಂತ ಒಂದು ಸಂಗತಿ ಆಗಿರತಕ್ಕಂಥದ್ದಾಗಿದೆ ಅಷ್ಟೇ. All of us believers should be able to give an answer to those who ask of our faith. ನಮ್ಮ ನಂಬಿಕೆ ಕುರಿತಾಗಿ ನಮ್ಮನ್ನ ಪ್ರಶ್ನಿಸ್ತಕ್ಕಂಥ ಎಲ್ಲರಿಗೂ ಸಹ ನಾವು ಉತ್ತರವನ್ನ ಕೊಡ್ತಕ್ಕಂಥದ್ದಕ್ಕೆ ನಾವು ಸನ್ನದ್ಧರಾಗಿ ನಾವಿರ್ತಕ್ಕಂಥವರಾಗಿರಬೇಕು. So in that faith all these topics come. ಆ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲಾ ಅಧ್ಯಯನಗಳು ಅಂಶಗಳು ಬರ್ತಕ್ಕಂಥದ್ದಾಗಿದೆ. So as we are starting this one, prayerfully listen that the Lord will open our understanding. ಅದಕ್ಕೆ ಈ ಒಂದು ಅಧ್ಯಯನವನ್ನು ನಾವು ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳ ಗಮನವಿಟ್ಟು ನೀವು ಕೇಳಿ, ದೇವರು ತಾನೇ ನಮಗೆ ಈ ಒಂದು ಸಂಗತಿಯನ್ನ ಆತನು ಬಹಿರಂಗಪಡಿಸ್ತಕ್ಕಂಥವನಾಗಿರಲಿ. Many of the things that I share are very basic. Most of us know this. ನಾನು ತಿಳಿಸ್ತಕ್ಕಂಥ ಅನೇಕ ಸಂಗತಿಗಳು ಮೂಲತಃವಾಗಿ ಇರತಕ್ಕಂತ ಒಂದು ಸಂಗತಿಗಳಾಗಿದ್ದು ಈ ಒಂದು ಸಂಗತಿಗಳು ಅನೇಕರಿಗೆ ಇದು ಗೊತ್ತಿರತಕ್ಕಂಥದ್ದಾಗಿದೆ. But we should be able to learn more and present it in a way that people will be convinced. ನಾವು ಜನರು ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಆ ರೀತಿಯಾದಂತಹ ಒಂದು ಅಧ್ಯಯನವನ್ನ ಕ್ರಮಬದ್ಧವಾಗಿ ನಾವು ಮಾಡ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿ ಇರತಕ್ಕಂತ ಒಂದು ಸಂಗತಿಯಾಗಿದೆ. About the doctrine about man, ಮನುಷ್ಯನ ಕುರಿತಾಗಿರ್ತಕ್ಕಂತ ಒಂದು ಬೋಧನೆ ಅಥವಾ ಆತನ ಕುರಿತಾಗಿರ್ತಕ್ಕಂಥ ಶಾಸ್ತ್ರದ ಅಧ್ಯಯನದಲ್ಲಿ there are many questions that comes into this. ಈ ಅನೇಕ ಪ್ರಶ್ನೆಗಳು ಈ ಒಂದು ಸಂಗತಿಗೆ ಬರತಕ್ಕಂಥದ್ದಾಗಿದೆ. Questions like, where did man come from? ಪ್ರಶ್ನೆ ಏನಂತಂದ್ರೆ, ಮನುಷ್ಯನು ಎಲ್ಲಿಂದ ಆತನು ಬಂದನು? What are we like? What is man's nature? ಮನುಷ್ಯನ ಸ್ವಭಾವ ಏನಾಗಿರ್ತಕ್ಕಂಥದ್ದಾಗಿದೆ? Why were we created? ಯಾಕೆ ನಾವು ಸೃಷ್ಟಿಸಲ್ಪಟ್ಟೆವು? That is, if we believe that we are created. ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನಂಬತಕ್ಕಂಥದ್ದಾಗಿದ್ರೆ, what is, because everybody in the world don't believe that. ಈ ಲೋಕದಲ್ಲಿ ಇರ್ತಕ್ಕಂಥ ಬಹುತೇಕ ಜನರು ಈ ಒಂದು ಸಂಗತಿಯನ್ನ ಅವರು ನಂಬುವುದಿಲ್ಲ. And what is our condition today? What happened to man? ಈ ಮನುಷ್ಯನ ಈ ದಿವಸದ ಪರಿಸ್ಥಿತಿ ಏನಾಗಿದೆ? ಮನುಷ್ಯನ ಒಂದು ಸ್ಥಿತಿ ಏನು? What is our destiny? When we leave this world, where do we go? ನಾವು ಈ ಒಂದು ಲೋಕವನ್ನ ಬಿಟ್ಟ ನಂತರವಾಗಿ ನಮ್ಮ ಅಂತ್ಯಾವಸ್ಥೆ ಏನಿರ್ತಕ್ಕಂಥದ್ದಾಗಿದೆ, ನಾವು ಎಲ್ಲಿಗೆ ನಾವು ಸೇರ್ತಕ್ಕಂಥವಾಗಿದ್ದೇವೆ? Where can we find meaning and purpose in our life? ನಮ್ಮ ಜೀವಿತದಲ್ಲಿ ಅರ್ಥೈಸುವಿಕೆ ಮತ್ತು ಉದ್ದೇಶ ಎಲ್ಲಿ ನಾವು ಅದನ್ನ ನಾವು ಕಂಡುಕೊಳ್ತಕ್ಕಂಥವಾಗಿದ್ದೇವೆ? These are all things that we need to be able to, even though we may know it, we should be able to present this to those who are around us. ಈ ಒಂದು ಸಂಗತಿಗಳನ್ನ ಸರಿಯಾದಂತ ರೀತಿಯಲ್ಲಿ ನಾವು ತಿಳಿದುಕೊಳ್ತಕ್ಕಂಥವನ್ನಾಗಿರಬೇಕು. ತಿಳಿದುಕೊಂಡ ನಂತರವಾಗಿ ಜನರ ಮುಂದೆ ಅದನ್ನ ತಿಳಿಸ್ತಕ್ಕಂತ ವಿಷಯದಲ್ಲಿ ನಾವು ಸರಿಯಾದಂತ ರೀತಿಯಲ್ಲಿ ಕ್ರಮಬದ್ಧವಾಗಿ ಅವರಿಗೆ ಅದನ್ನ ಅವರು ಅರ್ಥೈಸಿಕೊಳ್ಳುವ ಹಾಗೆ ನಾವು ತಿಳಿಸ್ತಕ್ಕಂಥವರಾಗಿರಬೇಕು. In a biblical sense, we can put these questions in a different way. ಆದ್ರೆ ದೇವರ ವಾಕ್ಯಕ್ಕನುಗುಣವಾಗಿ ಈ ಒಂದು ಪ್ರಶ್ನೆಯನ್ನ ನಾವು ಬೇರೆ ರೀತಿಯಲ್ಲಿ ನಾವು ಹಾಕಬಹುದು. Creation of man, ಮನುಷ್ಯನ ಸೃಷ್ಟಿ, fall of man, ಮನುಷ್ಯನ ಬಿದ್ದು ಹೋಗುವಿಕೆ, redemption of man, ಮನುಷ್ಯನ ಬಿಡುಗಡೆ, and the destiny of man, ಮನುಷ್ಯನ ಅಂತ್ಯಾವಸ್ಥೆ. Okay, now many people find answers from places like philosophy. ಈ ಒಂದು ಫಿಲಾಸಫಿ ಬ್ರದರ್, ಮನುಷ್ಯನ ವಿಷಯವಾದ ಉತ್ತರಕ್ಕೆ ತತ್ವಜ್ಞಾನ, ಮನುಷ್ಯನ ಕುರಿತಾಗಿರತಕ್ಕಂತ ವಿಷಯಕ್ಕೆ ತತ್ವಜ್ಞಾನ ತಿಳಿಸ್ತಕ್ಕಂಥ ಸಂಗತಿ ಏನು? Some people look to religion for answer.
ಕೆಲವರು ಈ ಒಂದು ಧಾರ್ಮಿಕವಾದಂತ ಸಂಗತಿಗಳಿಗೆ ಮೊರೆ ಹೋಗುತ್ತಾರೆ, ಯಾಕಂದ್ರೆ ಅವರಿಗೆ ಉತ್ತರಕ್ಕೋಸ್ಕರವಾಗಿ. Some people look to history. ಕೆಲವರು ಚರಿತ್ರೆಗೆ ಅವರು ಹೋಗ್ತಕ್ಕಂಥವರಾಗಿದ್ದಾರೆ. Some people look to tradition. ಕೆಲವರು ಇನ್ನೂ ಸಹ ಸಾಂಪ್ರದಾಯಿಕವಾದಂತ ಸಂಗತಿಗಳಿಗೆ ಹೋಗುತ್ತಾರೆ. Some people look to experience and finally to science. ಇನ್ನು ಕೆಲವರು ಅವರು ಅನುಭವ ಪೂರ್ವಕವಾಗಿ ವಿಜ್ಞಾನಗಳಿಗೆ ಅವರು ಹೋಗ್ತಕ್ಕಂತ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವಾಗಿದ್ದೇವೆ. What we are going to study about man, we study from the word of God, the Bible. ಆದ್ರೆ ಮನುಷ್ಯನ ಕುರಿತಾಗಿರ್ತಕ್ಕಂಥ ಮಾನವ ಶಾಸ್ತ್ರದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗಿ ಅದರ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥವರಾಗಿದ್ದೇವೆ. That is the only reliable source. ಅದು ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಮೂಲವಾದಂತ ಸಂಗತಿಯಾಗಿ ನಮಗೆ ಉಂಟು. Now when we look at the origin of man, ಮನುಷ್ಯನ ಒಂದು ಮೂಲವನ್ನ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ there are two basic views. ಎರಡು ಮೂಲತಃವಾದಂತ ದೃಷ್ಟಿಕೋನಗಳು ಇರ್ತಕ್ಕಂಥದ್ದಾಗಿದೆ. The world's view is an atheistic view, ಅದು ನಾಸ್ತಿಕ ಮತ or ನಿರೀಶ್ವರವಾದಿ, that kind of a view. ಮೊದಲನೇದಾಗಿರ್ತಕ್ಕಂಥ ಒಂದು ಸಂಗತಿ ಮನುಷ್ಯನ ಒಂದು ನಾಸ್ತಿಕತೆಯ ಒಂದು ಸಂಗತಿಯ ಒಂದು ದೃಷ್ಟಿಯಾಗಿ ಮೊದಲನೇದಾಗಿ ಉಂಟು. It's called a theory of evolution. ಈ ಒಂದು ಪರಿಣಾಮ ಸಿದ್ಧಾಂತವಾದಂತಹ ಒಂದು ಸಂಗತಿಯು ಸಹ ಎರಡನೇದಾಗಿರ್ತಕ್ಕಂಥದ್ದಾಗಿದೆ. We who have gone to school, we know this was promoted by a man by name Darwin. ಈ ನಾವು ಶಾಲೆಗೆ ಹೋಗಿರ್ತಕ್ಕಂಥ ನಮಗೆ ಗೊತ್ತುಂಟು, ಡಾರ್ವಿನ್ ಎಂಬುದಾಗಿರ್ತಕ್ಕಂಥ ಆತನ ಮೂಲಕವಾಗಿ ಈ ಒಂದು ಸಂಗತಿಗಳು ತಿಳಿಸಲ್ಪಟ್ಟದ್ದಾಯಿತು. This evolutionary theory. ಈ ಒಂದು ಮಾನವ ಸಿದ್ಧಾಂತದ ಒಂದು ಕುರಿತಾಗಿರ್ತಕ್ಕಂಥ ಒಂದು ಅಧ್ಯಯನ ಆತನಿಂದ ಪ್ರಾರಂಭವಾಯಿತು. It leaves God out of the picture. ಆ ಒಂದು ಸಂಗತಿಯಲ್ಲಿ ದೇವರನ್ನ ಹೊರತುಪಡಿಸಿ ಎಲ್ಲಾ ತಿಳಿಸ್ತಕ್ಕಂಥದ್ದು. The other view is the theistic view. That means theology, theism means believing in God. ಇನ್ನೊಂದು ದೃಷ್ಟಿಕೋನ ಏನು ಎಂಬುದಾಗಿ ಹೇಳುವಾಗ ದೇವರ ಒಟ್ಟಿಗೆ ಆ ಒಂದು ಸಂಗತಿಯನ್ನ ತಿಳಿದುಕೊಳ್ತಕ್ಕಂಥದ್ದೇ ಆಗಿರ್ತಕ್ಕಂಥ ಆ ಒಂದು ದೈವಶಾಸ್ತ್ರದ ಮೂಲಕವಾಗಿ. So that means that God, we are the creative work of God. ನಾವು ದೇವರ ಒಂದು ಸೃಷ್ಟಿ ಕಾರ್ಯದ ಸಂಗತಿಗಳು ನಾವು ಆಗಿದ್ದೇವೆ ಎಂಬುದಾಗಿರ್ತಕ್ಕಂತಹ ಒಂದು ಸಂಗತಿ. Both this view, ನಾಸ್ತಿಕ ಮತ or ನಿರೀಶ್ವರವಾದತ್ವ and creation of God, both we should look at from the scripture, the word of God. ನಾಸ್ತಿಕತ್ವದ ಕುರಿತಾಗಿರ್ತಕ್ಕಂಥ ಸಂಗತಿ ಮತ್ತು ದೇವರಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂತಹ ಸಂಗತಿ ಎಂಬುದಾಗಿರ್ತಕ್ಕಂಥ ಎರಡು ವಿವರಣೆಗಳನ್ನ ನಾವು ದೇವರ ವಾಕ್ಯದ ಮೂಲಕವಾಗಿಯೇ ನಾವು ತಿಳಿದುಕೊಳ್ತಕ್ಕಂಥವರಾಗಿರಬೇಕು. No matter what the science and experience tells us. ವಿಜ್ಞಾನ ಅಥವಾ ಅನುಭವ ಏನನ್ನ ಹೇಳ್ತದೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಹೊರತುಪಡಿಸಿ. First, when we look at this atheistic evolutionary view, ನಾವು ಮೊದಲನೇದಾಗಿ ಈ ಒಂದು ನಾಸ್ತಿಕತ್ವದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ಮೊದಲನೇದಾಗಿ ನೋಡ್ತಕ್ಕಂಥದ್ದಾಗಿದ್ರೆ, it is directly contrary to scripture. ಇದು ನೇರವಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಗತಿ ಆಗಿದೆ. But what is the theory telling? Why do they come up with this theory? ಈ ಒಂದು ತತ್ವಕ್ಕೆ ಯಾಕೆ ಅವರು ಬಂದಂತವರಾದ್ರು? Their belief in no supernatural God who created. They don't believe in a God who created. ಇದು ದೇವರಿಂದ ಸೃಷ್ಟಿಸಲ್ಪಟ್ಟಂತ ಸಂಗತಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅವರು ನಂಬದೇ ಇರತಕ್ಕಂತ ಒಂದು ವಿಷಯಕ್ಕೋಸ್ಕರವಾಗಿ. They think that the man and the nature all can be explained by man's mind and the science. ಈ ಒಂದು ಮನುಷ್ಯ ಮತ್ತು ಇರತಕ್ಕಂಥ ಎಲ್ಲಾ ಸೃಷ್ಟಿಯು ಸಂಗತಿ ಇದು ಮನುಷ್ಯನ ಊಹೆಯಿಂದ ಉಂಟಾಗಿರ್ತಕ್ಕಂಥ ಸಂಗತಿಗಳು ಎಂಬುದಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ಅವರು ತಿಳಿಸ್ತಕ್ಕಂಥವರಾಗಿದ್ದಾರೆ. They believe that this universe started by what is known as a Big Bang theory. Big Bang. ಈ ಒಂದು ಬಿಗ್ ಬ್ಯಾಂಗ್ ಥಿಯರಿ ಎಂಬುದಾಗಿರ್ತಕ್ಕಂಥ ಒಂದು ಅಂಶದಿಂದ ಈ ಒಂದು ಸಂಗತಿಗಳು ಹೊರಹೊಮ್ಮಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ವಿವರಿಸ್ತಾರೆ. That means billions and billions of years, ಕೋಟ್ಯಾನು
billions of years back, there was a big explosion. ಈ ಒಂದು ಕೋಟ್ಯಾನು ವರ್ಷಗಳ ಹಿಂದೆ ಈ ಒಂದು ಸ್ಫೋಟನೆ ಆಯಿತು ಎಂಬುದಾಗಿ ಅವರು ತಿಳಿಸ್ತಾರೆ. Do you believe it in Spodana? ಈ ಒಂದು ಸ್ಫೋಟನೆಯ ಕುರಿತಾಗಿ ನೀವು ನಂಬತಕ್ಕಂತವರಾಗಿದ್ದೀರೋ? I believe it. ನಾನು ನಂಬ್ತೇನೆ. But it is not at the beginning, it is at the end. ಆದ್ರೆ ಆ ಒಂದು ಸ್ಫೋಟನೆ ಅದು ಆದಿಯಲ್ಲಿ ಅಲ್ಲ, ಅದು ಅಂತಿಮದಲ್ಲಿ ಆಗ್ತಕ್ಕಂಥದ್ದಾಗಿದೆ. 2 Peter 3:10, you can read that. Any brother can help in reading? 2ನೇ ಪೇತ್ರನು ಬರೆದ ಪತ್ರಿಕೆ 3:10. Any other brother can help? 2 Peter 3:10, brother. Yes. ಆದರೂ ಕರ್ತನ ದಿನವು ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು, ಭೂಮಿ ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವು. So I believe in a big bang, but it is not at the beginning, it was at the end. ನಾನು ಈ ಒಂದು ಸ್ಫೋಟನೆ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾನು ನಂಬತಕ್ಕಂಥವನಾಗಿದ್ದೇನೆ. ಅದು ಪ್ರಾರಂಭದಲ್ಲಿ ಅಲ್ಲ, ಆದರೆ ಅಂತಿಮವಾದಂತ ದಿವಸಗಳಲ್ಲಿ ಅದು ಆಗ್ತಕ್ಕಂಥದ್ದಾಗಿದೆ. Okay, so this belief that a big explosion happened and then everything came into order is the most foolish theory. ಈ ಒಂದು ಸ್ಫೋಟನೆಯ ನಂತರವಾಗಿ ಎಲ್ಲಾ ಸಂಗತಿಗಳು ಒಂದು ಕ್ರಮವಾಗಿ ಬಂದಂತದ್ದಾಯಿತು ಎಂಬುದಾಗಿರ್ತಕ್ಕಂಥ ಆ ಒಂದು ಹೇಳುವಿಕೆಯ ಸಿದ್ಧಾಂತವು ಈ ಒಂದು ಸಂಗತಿ ಅದು ಮೂರ್ಖತನವಾದಂತಹ ಸಂಗತಿ ಆಗಿದೆ. ಅದನ್ನ ನಾನು ನಂಬುವುದಿಲ್ಲ. Yeah, so they also believe this. People who propagate the evolutionary theory, they believe that animate life, as a jiva life, was somehow spontaneously generated from non-living matter. That means, can I say it, brother? Yes. Okay. ಈ ಸಜೀವವಾಗಿರುವ ಈ ಜೀವವು ಸ್ವಯಂ ಪ್ರೇರಿತವಾಗಿ ಜೀವವಿಲ್ಲದ ವಸ್ತುಗಳಿಂದ ಉಂಟಾಯಿತು. See, this is the kind of belief they have, that life came from lifeless material. ಈ ಒಂದು ಸಜೀವವಾಗಿರ್ತಕ್ಕಂಥ ಈ ಒಂದು ಸಂಗತಿಯು ಜೀವವಿಲ್ಲದೆ ಇರತಕ್ಕಂಥ ಸಂಗತಿಯಿಂದ ಬಂತು ಎಂಬುದಾಗಿರ್ತಕ್ಕಂಥ ಆ ಒಂದು ಸಿದ್ಧಾಂತದ ಒಂದು ಅಂಶವಾಗಿರ್ತಕ್ಕಂಥದ್ದಾಗಿದೆ. It all happened by time and chance. ತುಂಬಾ ಕೋಟ್ಯಾಂತರ years and chance ಅಂದ್ರೆ ಕೋಟ್ಯಾಂತರ ವರ್ಷಗಳಿಂದ ಆ ಒಂದು ಬಂದಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆದಂತಹ ಸಂಗತಿಯಾಗಿ ಉಂಟು. Okay, and man evolved over millions of years of time. ಮನುಷ್ಯನು ಈ ಒಂದು ಸಂಗತಿಯನ್ನ ಕೋಟ್ಯಾಂತರ ವರ್ಷಗಳಲ್ಲಿಯೂ ಸಹ ಈ ಒಂದು ಸಂಗತಿಯನ್ನ ಆತನು ಕಂಡುಹಿಡಿಯುತ್ತಾ ಆತನು ಬಂದಂತವನು ಆತನು. From a lower form of animals, maybe like from a cell, it developed and finally evolved and became man. ಈ ಒಂದು ಚಿಕ್ಕ ಒಂದು ಕ್ರಿಮಿ ಅಥವಾ ಒಂದು ಸೂಕ್ಷ್ಮ ಅಣು, ಆ ಅಣುವಿಂದ ಈ ಒಂದು ಸಂಗತಿಯು ಅದು ಅಭಿವೃದ್ಧಿಗೊಳ್ಳುತ್ತಾ ಆತನು ಮಾನವ ರೂಪವನ್ನ ಪಡೆದುಕೊಂಡನು ಎಂಬುದಾಗಿ ಅವರು ತಿಳಿಸ್ತಾರೆ. They believe that it is still evolving. ಇನ್ನೂ ಸಹ ಒಂದು ಸಂಗತಿ ಅದು ರೂಪಾಂತರ ಆಗ್ತಾ ಇರತಕ್ಕಂಥ ಸಂಗತಿ ಆಗಿದೆ ಎಂಬುದನ್ನು ನಾವು ಈಗಲೂ ಸಹ ತಿಳಿಸ್ತಕ್ಕಂಥವರಾಗಿದ್ದಾರೆ. There are a lot of things. I don't want to confuse or create problem for everybody, but there's a lot of foolish arguments which is unbelievable. ಈ ಎಲ್ಲಾ ಸಂಗತಿಗಳು, ಇನ್ನೂ ಅನೇಕ ಸಂಗತಿಗಳು ಇದರ ಕುರಿತಾಗಿ ಆ ಒಂದು ಸಂಗತಿಗಳನ್ನ ನಾನು ತಿಳಿಸಿ ನಿಮ್ಮ ಮನಸ್ಸಿಗೆ ಗಲಿಬಿಲಿಯನ್ನ ನಾನು ತರತಕ್ಕಂಥದಕ್ಕೆ ನಾನು ಇಷ್ಟಪಡುವುದಿಲ್ಲ. ಆದ್ರೆ ಈ ಎಲ್ಲಾ ಸಂಗತಿಗಳು ಅದು ಮೂರ್ಖತನದ ಒಂದು ಅರ್ಹವಿಲ್ಲದಂತಹ ಒಂದು ಸಂಗತಿಯಾಗಿ ಉಂಟು. It is unproven theory only. ಅದು ಬರೀ ಸಿದ್ಧಾಂತಗಳು ಮಾತ್ರ. It's only theory. ಸಿದ್ಧಾಂತಗಳು ಮಾತ್ರವೇ ಅದು ಆಗಿದ್ದುಕೊಂಡು ಆ ಒಂದು ಸಂಗತಿ ಈಡೇರಿಲ್ಲದೆ ಇರತಕ್ಕಂಥ ಸಂಗತಿಯಾಗಿ ಇರ್ತಕ್ಕಂಥದ್ದಾಗಿದೆ. It is based on probability and chances. ಈ ಒಂದು ಸಂಗತಿಗಳು ಸಾಧ್ಯತೆ ಮತ್ತು ಅದು ಆಕಸ್ಮಿಕವಾಗಿ ಆದಂತಹ ಸಂಗತಿಗಳು ಎಂಬುದಾಗಿ ಅವರು ತಿಳಿಸ್ತಾರೆ. To believe this, you have to put your faith in man and science. ಇದನ್ನು ನಂಬಬೇಕಾದ್ರೆ ನೀನು ಮನುಷ್ಯನಲ್ಲಿಯೂ ಆತನ ವೈಜ್ಞಾನಿಕ ಜೈವಿಕವಾದಂತಹ ಸಂಗತಿಗಳಲ್ಲಿ ನೀನು ನಂಬಿಕೆಯನ್ನು ಇಡತಕ್ಕಂಥವನಾಗಿರಬೇಕು. Please understand, science is not against, real science is not against Bible.
ಇದು ನಿಜವಾದಂತ ಸತ್ಯವಾದಂತ ವಿಜ್ಞಾನವು ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದಂತದ್ದಲ್ಲ. But the science man know is changing, it's evolving. Man is learning more and more things and their science keep changing. ಆ ಮನುಷ್ಯನು ಈ ಒಂದು ವಿಜ್ಞಾನ ಶಾಸ್ತ್ರವನ್ನ ಆತನು ಅಧ್ಯಯನ ಮಾಡಿ ಆತನು ವೃದ್ಧಿಯಾಗುತ್ತಾ ಬಂದಿರುವಾಗ ಆ ಒಂದು ವಿಜ್ಞಾನವು ಬದಲಾಗ್ತಕ್ಕಂತ ಆ ಒಂದು ಸಂಗತಿ ಆಗಿರತಕ್ಕಂಥದ್ದಾಗಿದೆ. Real scientific facts completely discredit the theory of evolution. ಈ ಒಂದು ನಿಜವಾದಂತ ಈ ಒಂದು ವಿಜ್ಞಾನವು ಈ ಒಂದು ಮಾನವಶಾಸ್ತ್ರದ ಒಂದು ಸಂಗತಿ ಮನುಷ್ಯನ ಹೇಗೆ ಅದು ಆತನು ಉಂಟಾದರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅದು ಅಲ್ಲಗಳಿತಕ್ಕಂಥದ್ದಾಗಿದೆ. There are many flaws, ನ್ಯೂನತೆಗಳು in this theory of evolution, ಪರಿಣಾಮ ಸಿದ್ಧಾಂತ. ಈ ಒಂದು ಪರಿಣಾಮ ಸಿದ್ಧಾಂತದಲ್ಲಿ ಅನೇಕ ರೀತಿಯಾದಂತ ಈ ಒಂದು ಬ್ರದರ್ can you come on? There are many flaws, ಅಂದ್ರೆ ನ್ಯೂನತೆಗಳು. ಈ ಒಂದು ಪರಿಣಾಮ ಸಿದ್ಧಾಂತದಲ್ಲಿ ಅನೇಕ ರೀತಿಯಾದಂತ ನ್ಯೂನ್ಯತೆಗಳು ಈ ಒಂದು ಸಂಗತಿಯಲ್ಲಿ ವಿಷಯದಲ್ಲಿ ಇರ್ತಕ್ಕಂಥದ್ದಾಗಿದೆ. The chance this happening is not even 1 in trillions and trillions of numbers. It's impossible to happen. ಈ ಒಂದು ಸಂಗತಿ ಅದು ಅನೇಕ ಕೋಟ್ಯಾಂತರ ಸಂಗತಿಗಳಲ್ಲಿ ಒಂದು ಸಂಗತಿಯು ಸಹ ಅದು ಆಗದೇ ಇರತಕ್ಕಂತ ಒಂದು ಸಂಗತಿಯ ಸಿದ್ಧಾಂತವಾಗಿರ್ತಕ್ಕಂಥದ್ದಾಗಿದೆ. I'm skipping few of the things because it's not really needed. It takes more faith to believe in this theory than to believe in God. ಈ ಒಂದು ದೇವರನ್ನ ನಂಬುವುದಕ್ಕಿಂತಲೂ ಸಹ ಈ ಒಂದು ಸಂಗತಿಗಳನ್ನ ನಂಬುವುದರ ಮೂಲಕವಾಗಿ ಈ ಒಂದು ಸಂಗತಿಗಳು ಅದು ಪರಿಣಾಮವಾಗಿ ಬೀರತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿದೆ. ಅನೇಕ ಸಂಗತಿಗಳನ್ನ ನಾನು ತಿಳಿಸ್ತಾ ಇರ್ತಕ್ಕಂಥವನಾಗಿಲ್ಲ. People think that this world is very old, millions and millions of years old is this earth. ಈ ಒಂದು ಲೋಕವು ಭೂಮಿಯು ಅದು ಅನೇಕ ಕೋಟ್ಯಾನು ವರ್ಷಗಳು ಹಳೆಯದಾಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಜನರು ತಿಳಿಸ್ತಾರೆ. But when God created everything, ದೇವರು ಆತನು ಎಲ್ಲವನ್ನ ಆತನು ಸೃಷ್ಟಿಸಿದಾಗ God created is as mature, whether it is the earth or man. ಆತನು ಭೂಮಿಯನ್ನಾಗಲಿ ಮನುಷ್ಯನನ್ನಾಗಲಿ ಉಂಟು ಮಾಡಿದಂತ ಸಂದರ್ಭದಲ್ಲಿ ಆತನು ಸಂಪೂರ್ಣವಾಗಿ ಪರಿಪಕ್ವತೆಯಿಂದ ಕೂಡಿದಂತ ಸಂಗತಿಗಳನ್ನೇ ಆತನು ಸೃಷ್ಟಿಸಿದನು. For example, when Adam was created, he was not created as an infant. ನಾವು ಉದಾಹರಣೆಗೆ ತಿಳಿಸುವಾಗ ಆದಾಮನನ್ನು ಸೃಷ್ಟಿ ಮಾಡಿದಾಗ ಆದಾಮನು ಒಂದು ಕೂಸಿನ ಹಾಗೆ ಆತನು ಸೃಷ್ಟಿ ಮಾಡಲಿಲ್ಲ. I don't know, maybe he was around 20 years or something as an adult. ಆತನು ಒಂದು 20 ವರ್ಷದ ವಯಸ್ಕನಾಗಿ ಆತನು ಉಂಟು ಮಾಡಲ್ಪಟ್ಟನು. ಪಟ್ಟಿರಬಹುದು. I'm not giving an exact age. He was a mature man. ಆತನು ಆ ರೀತಿಯಾಗಿ ಹುಟ್ಟಿರಬಹುದು. He was a mature man. ಆತನು ಒಂದು ಪರಿಪಕ್ವತೆಯಿಂದ ಕೂಡಿದಂತ ಆತನು ಆಗಿದ್ದನು. So if you look at a tree, a wood, inside there are rings. You understand that? When you cut a tree, you see the rings in it. That shows that slowly it grew. ನೀವು ಮರವನ್ನ ನೀವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆ ಮರವನ್ನ ಕಡಿದಾಗ ಅಲ್ಲಿ ಮರದಲ್ಲಿ ಪದರ ಇರತಕ್ಕಂತ ಸುತ್ತುವರಿಕೆ ಸಂಗತಿಗಳನ್ನ ನೀವು ನೋಡ್ತೀರಿ. ಆ ಒಂದು ಸಂಗತಿಯು ಕಾಲಕ್ರಮೇಣವಾಗಿ ಆ ಒಂದು ಸುತ್ತುವರಿಕೆ ಬಹಳ ಕಾಲವನ್ನ ತೆಗೆದುಕೊಂಡು ಆ ರೀತಿಯಾಗಿ ಅದು ಬೆಳೆದು ಬಂತು. But when God created the original creation, it was mature. In other words, if he created trees, it had the rings in it. ಆ ದೇವರು ಆತನು ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಸಸಿಗಳನ್ನ ಆತನು ಸೃಷ್ಟಿ ಮಾಡ್ಲಿಲ್ಲ. ಆತನು ಮರ ಅದು ಪಕ್ವತೆಯಿಂದ ಅಂದ್ರೆ ಆ ಒಂದು ದೊಡ್ಡ ಮರವಾಗಿ ಆತನು ಸೃಷ್ಟಿ ಮಾಡಿದನು. The people who believe in theory of evolution, ಈ ಒಂದು ಪರಿಣಾಮ ಸಿದ್ಧಾಂತದ ಕುರಿತಾಗಿರ್ತಕ್ಕಂಥ ಸಂಗತಿಯಲ್ಲಿ ನಂಬಿಕೆಯನ್ನ ಅಥವಾ ಅದರಲ್ಲಿ ಅವರು ಅದನ್ನ ನಂಬಿರ್ತಕ್ಕಂಥವರು, they cannot show the missing link. In other words, monkey finally became man, but you don't see any half monkey and half man. Monkey is always monkey, man is always man. You don't see the in between link nowhere.
ಈ ಒಂದು ಮಧ್ಯಸ್ಥಿಕೆವಾದಂತ ಸಂಗತಿ ಮನುಷ್ಯನಲ್ಲಾಗ್ಲಿ, ಈ ಒಂದು ಕೋತಿಯಲ್ಲಾಗ್ಲಿ, ಮಂಗನಲ್ಲಾಗ್ಲಿ ಇಲ್ಲ. ಮಂಗ ಅದು ಯಾವಾಗಲೂ ಮಂಗವೇ ಆಗಿರ್ತಕ್ಕಂಥದ್ದಾಗಿದೆ. ಮನುಷ್ಯನು ಆತನು ಯಾವಾಗಲೂ ಮನುಷ್ಯನೇ ಆಗಿರ್ತಕ್ಕಂಥವನಾಗಿದ್ದಾನೆ. ಆದ್ರೆ ಮಧ್ಯಸ್ಥಿಕೆಯವಾದಂತ ಸಂಗತಿ ಎಲ್ಲೂ ಸಹ ನಾವು ನೋಡ್ತಕ್ಕಂಥದ್ದಾಗಿರುವುದಿಲ್ಲ. There's a very important verse in the Bible in Genesis 1 verse 24. This destroys the theory of evolution. ಈ ಒಂದು ಪರಿಣಾಮ ಸಿದ್ಧಾಂತವಾದಂತ ಸಂಗತಿಯನ್ನ ನಾವು ಬಹಳ ಪ್ರಾಮುಖ್ಯವಾದಂತ ವಾಕ್ಯ ಭಾಗ ನಾವು ಆದಿಕಾಂಡ 1ನೇ ಅಧ್ಯಾಯ 24 ಬ್ರದರ್. Yeah, 124. Please read that. 24ನೇ ವಚನ. ಮತ್ತು ದೇವರು ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. That word tamma jadi ಅದರಿನ ತರ ಅಲ್ಲ, each made after its kind. ತಮ್ಮ ಜಾತಿಗನುಸಾರವಾಗಿ ಎಂಬುದಾಗಿ ನಾವು ನೋಡ್ತೇವೆ. So theory of evolution is totally against this fact of the Bible that God created everything in its own kind. ಈ ಒಂದು ಪರಿಣಾಮ ಸಿದ್ಧಾಂತದ ಒಂದು ತತ್ವವು ಈ ಒಂದು ಜಾತಿಗೆ ತಮ್ಮ ಜಾತಿಗನುಸಾರವಾಗಿ ಉಂಟಾದವು ಎಂಬುದಾಗಿರ್ತಕ್ಕಂತಹದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಸಂಗತಿಯಾಗಿ ಉಂಟು. See, we have many dogs pedigree, different kinds of dogs, but they are all dog family. ನಾವು ನಮ್ಮಲ್ಲಿ ನಾಯಿಯ ಸಂತಾನ ಉಂಟು, ಅನೇಕ ಬೇರೆ ಬೇರೆ ರೀತಿಯಾದಂತ ನಾಯಿಯ ತಳಿಗಳು ಉಂಟು. ಆ ಒಂದು ತಳಿಗಳಲ್ಲಿ ಇದ್ರೂ ಸಹ ಆದ್ರೆ ಅವು ನಾಯಿಯ ಒಂದು ವಂಶವೇ ಅದು ಆಗಿರ್ತಕ್ಕಂಥದ್ದಾಗಿದೆ. There may be different kinds of cat or horses or donkey, but it is all within that kind. ಈ ಒಂದು ಬೆಕ್ಕಿನ ಸಂತಾನವಾಗಿರಬಹುದು ಅಥವಾ ಕತ್ತೆಯ ಸಂತಾನ, ಕುದುರೆಯ ಸಂತಾನ ಎಲ್ಲವೂ ಸಹ ಬೇರೆ ಬೇರೆ ರೀತಿಯಾದಂತ ತಳಿಗಳಿರ್ತಕ್ಕಂಥದ್ದಾಗಿರಬಹುದು. ಆದ್ರೆ ಎಲ್ಲವೂ ಸಹ ಅದರದ ಅನುಸಾರವಾಗಿರ್ತಕ್ಕಂಥದ್ದಾಗಿದೆ. That's an important truth in the very first chapter of the Bible. ದೇವರ ವಾಕ್ಯದ 1ನೇ ಅಧ್ಯಾಯದಲ್ಲಿಯೇ ಸಹ ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನ ಇದರ ಕುರಿತಾಗಿ ನಾವು ನೋಡ್ತೇವೆ. Now, why there is more to say about this evolutionary theory. Now, why I'm saying is because our children are learning that in the school. The school and colleges are teaching these things to our children. ಯಾಕೆ ನಾನು ಈ ಒಂದು ಸಂಗತಿಗಳನ್ನ ನಾನು ತಿಳಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ನಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಈ ಒಂದು ಪರಿಣಾಮ ಸಿದ್ಧಾಂತದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಬಹಳವಾದಂತ ರೀತಿಯಲ್ಲಿ ಅವರು ಬೋಧಿಸ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಒಂದು ಸಂಗತಿಗಳನ್ನ ನಾನು ಬಹಳ ಕುಲಂಕುಷವಾಗಿ ನಾನು ತಿಳಿಸ್ತೇನೆ. We as Christian believers, parents have to tell our children from childhood, even though that is what they have to study, maybe to pass the exam, but we have to tell them, don't believe that. ಅವರು ಈ ಒಂದು ಸಂಗತಿಗಳನ್ನ ತರಗತಿಗಳಲ್ಲಿ, ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅದ ಒಂದು ಪರೀಕ್ಷೆಯನ್ನ ಉತ್ತೀರ್ಣಗೊಳಿಸುವುದಕ್ಕೋಸ್ಕರವಾಗಿ ಅದ ಅಧ್ಯಯನ ಮಾಡ್ತಕ್ಕಂಥದ್ದಾಗಿರಬಹುದು ಅಷ್ಟೇ. ಆದ್ರೆ ಆ ಒಂದು ಸಂಗತಿಗಳ ಮೇಲೆ ಅವರು ನಂಬಿಕೆ ನೀಡಬಾರದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಪೋಷಕರಾಗಿ, ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳಿಗೆ ನಾವು ತಿಳಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ. It is our responsibility to teach that we are the creation of an almighty God with a purpose. ನಾವು ನಮ್ಮ ಮಕ್ಕಳಿಗೆ ಸರ್ವಶಕ್ತನಾದಂತ ಎಲ್ಲಾ ತಿಳುವಳಿಕೆಯನ್ನು ಅರಿತಿರ್ತಕ್ಕಂಥ ದೇವರಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ನಾವುಗಳು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅವರಿಗೆ ಬಹಳ ಸ್ಪಷ್ಟವಾಗಿ ನಾವು ಮನದಟ್ಟು ಮಾಡಬೇಕು. We are created with a purpose, therefore there is value because we are created by Almighty God. ನಾವು ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಎಲ್ಲಾ ತಿಳಿದಿರ್ತಕ್ಕಂಥ ದೇವರು, ಸರ್ವಶಕ್ತನಾದಂತ ದೇವರಿಂದ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಮಂಗನಿಂದ ಮಾನವ ಬಂದರೆ ಮಾನವನಿಗೆ ಏನು ಬೆಲೆ ಇಲ್ಲ, but because we are from God, we are very precious in His sight. ನಾವು ಮಂಗನಿಂದ ಮಾನವನಾಗಿದ್ರೆ ಆತನಿಗೆ ಯಾವ ಬೆಲೆಯೂ ಇಲ್ಲ. ನಾವು ಈ ಒಂದು ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟಿರುವ ದೆಸೆಯಿಂದ ಘನತೆ, ಗೌರವ ನಮಗಿರ್ತಕ್ಕಂಥದ್ದಾಗಿದೆ. Now, so that is all I want to talk about this Parinama Siddhanta theory of evolution. ಈ ಒಂದು ಪರಿಣಾಮ ಸಿದ್ಧಾಂತದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ
ಇಷ್ಟು ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಕ್ಕಂಥವನಾಗಿದ್ದೇನೆ. There is much more we can show that how it is not believable at all. ಇದು ನಂಬಲು ಅರ್ಹವಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿಯ ಅನೇಕ ಸಂಗತಿಗಳನ್ನ ನಾನು ತೋರಿಸ್ಲಿಕ್ಕೆ ಸಾಧ್ಯತೆ ಇದೆ. There are many scientists in the world who are true believers in God, and I have attended a study of that many years back from one scientist, and you know how wonderful that there are scientists who are believers in the Lord Jesus Christ, in God. ಅನೇಕ ವಿಜ್ಞಾನಿಗಳು ಅವರು ವಿಶ್ವಾಸಿಗಳಾಗಿರ್ತಕ್ಕಂಥವರಾಗಿದ್ದಾರೆ. ಇದರ ಕುರಿತಾಗಿರ್ತಕ್ಕಂಥ ಅಧ್ಯಯನವನ್ನ ಅನೇಕ ವರ್ಷಗಳ ಹಿಂದೆ ಆ ಒಂದು ಸಮ್ಮೇಳನದಲ್ಲಿ ಅದರ ಕುರಿತಾಗಿರ್ತಕ್ಕಂಥದ್ದಲ್ಲಿ ನಾನು ಪಾಲ್ ತೆಗೆದುಕೊಂಡಂತವನಾಗಿದ್ದೇನೆ. ಅವರು ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟು ವಿಶ್ವಾಸಿಗಳಾಗಿರ್ತಕ್ಕಂಥ ವಿಜ್ಞಾನಿಗಳವರಾಗಿದ್ದಾರೆ. So thank God for many inventions. Many inventions were found by scientists who are true believers in the Bible. ಸತ್ಯವೇದದಲ್ಲಿ ಇರತಕ್ಕಂಥ ಅನೇಕ ಸತ್ಯಾಂಶಗಳನ್ನ ಕಂಡು ಹಿಡಿತಕ್ಕಂಥ ವಿಜ್ಞಾನಿಗಳಾದಂತ ವಿಶ್ವಾಸಿಗಳು ಇರ್ತಕ್ಕಂಥವರು ನಾವು ಈಗಲೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸತ್ಯವೇದದ ವಿಷಯಗಳಲ್ಲ, who invented many inventions in the world, for example electric light or so many other things. ಅನೇಕ ಸಂಗತಿಗಳನ್ನ ಲೌಕಿಕವಾದಂತಹ ಸಂಗತಿಗಳನ್ನ ಕಂಡು ಹಿಡಿದಿರ್ತಕ್ಕಂಥ ಅನೇಕ ವಿಜ್ಞಾನಿಗಳು ಇರತಕ್ಕಂಥವರಾಗಿದ್ದಾರೆ. They are believers. ಅವರು ವಿಶ್ವಾಸಿಗಳು. Okay, now before going to creation of man by God, ದೇವರಿಂದ ಮನುಷ್ಯನು ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಸಂಗತಿಗೆ ಹೋಗುವುದಕ್ಕೆ ಮುಂಚಿತವಾಗಿ there are some Christians so called who believe that God created in the beginning, but then he left it for evolution. ಅನೇಕರು ಈ ರೀತಿಯಾಗಿ ದೇವರು ಆ ಮನುಷ್ಯನನ್ನ ಆತನು ಉಂಟು ಮಾಡಿದನು, ನಂತರವಾಗಿ ಆತನು ಪರಿಣಾಮಕಾರಿ ಸಿದ್ಧಾಂತಕ್ಕೋಸ್ಕರವಾಗಿ ಆತನನ್ನು ಬಿಟ್ಟು ಕೆಲವು ಸಂದರ್ಭ ಎಂಬುದಾಗಿ ತಿಳಿಸ್ತಕ್ಕಂಥವರಿದ್ದಾರೆ. It is mainly taught by Roman Catholic Pope and that kind of churches. ಈ ಒಂದು ಸಂಗತಿಯನ್ನ ವಿಶೇಷವಾಗಿ ರೋಮನ್ ಕ್ಯಾಥಲಿಕ್ ಮತ್ತು ಈ ಪೋಪ್ಗಳವರು ಈ ರೀತಿಯಾದಂತ ಬೋಧನೆಯನ್ನ ಈ ರೀತಿಯಾದಂತ ಸಂಗತಿಯನ್ನ ಅವರು ತಿಳಿಸ್ತಕ್ಕಂಥವರಾಗಿದ್ದಾರೆ. They believe that the story of Adam and Eve, it is only a story to teach us some moral lesson. It is not historic. That is what some of the so-called Christians believe. ಈ ಒಂದು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ತಕ್ಕಂಥ ಈ ರೀತಿಯಾದಂತ ಗುಂಪಿನವರು ಈ ಒಂದು ಆದಾಮ್ ಮತ್ತು ಅವಳ ಒಂದು ಸೃಷ್ಟಿಯ ಸಂಗತಿಗಳನ್ನ ಅದು ನೈತಿಕತೆಯವಾದಂತಹ ಸಂಗತಿ ಎಂಬುದಾಗಿ ತಿಳಿಸ್ಲಿಕ್ಕೆ ಅವರು ತಿಳಿಸ್ತಾರೆ ಮತ್ತು ಅದನ್ನ ಕಥೆ ರೂಪದಲ್ಲಿ ಅವರು ತಿಳಿಸ್ತಕ್ಕಂಥವರಾಗಿದ್ದಾರೆ. ನಡೆದ ಘಟನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಎಂದೂ ಸಹ ಅವರು ತಿಳಿಸುವುದಿಲ್ಲ. If you can believe Genesis 1 and 2, you know that is the foundation of creation. ನೀವು ಆದಿಕಾಂಡ 1 ಮತ್ತು 2ನೇ ಅಧ್ಯಾಯವನ್ನ ನಂಬತಕ್ಕಂಥದ್ದಾಗಿದ್ರೆ ಆ ಒಂದು 2 ಅಧ್ಯಾಯಗಳು ಈ ಎಲ್ಲಾ ಸೃಷ್ಟಿಗಳಿಗೆ ಮೂಲತರವಾದಂತಹ ತಳಹದಿ ಆಗಿರ್ತಕ್ಕಂಥದ್ದಾಗಿದೆ. If you don't believe Genesis 1 and 2, how can you believe the rest of the Bible? ನೀನು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 2ನೇ ಅಧ್ಯಾಯ ನೀನು ನಂಬತಕ್ಕಂಥದ್ದಾಗಿಲ್ಲದೆ ಇದ್ರೆ ಉಳಿದಿರ್ತಕ್ಕಂಥ ದೇವರ ವಾಕ್ಯವನ್ನ ಹೇಗೆ ನೀನು ನಂಬಲಿಕ್ಕೆ ಸಾಧ್ಯ? If the creation of the universe and man given there is not reliable, how can we rely on the rest of the Bible? ನೀನು 1-2ನೇ ಅಧ್ಯಾಯದಲ್ಲಿ ಈ ಒಂದು ಸೃಷ್ಟಿಯ ಸಂಗತಿಗಳನ್ನ ನಂಬಲರ್ಹ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನೀನು ನಂಬತಕ್ಕಂಥದ್ದು ಆಗಿಲ್ಲದೆ ಇದ್ರೆ ಉಳಿದಿರ್ತಕ್ಕಂಥ ದೇವರ ವಾಕ್ಯವನ್ನ ಇದು ನಂಬಲರ್ಹವಾದದ್ದು ಎಂಬುದಾಗಿ ನೀನು ಹೇಗೆ ನಂಬಲಿಕ್ಕೆ ಸಾಧ್ಯ? Okay, so just know that there are Christian groups, so-called Christian groups, who believe in it's called theistic evolution. Means God created something in the beginning, then he allowed it to evolve over millions of years. ಅನೇಕ ವರ್ಷಗಳ ಹಿಂದೆ ಅನೇಕ ಈ ರೀತಿಯಾದಂತ ಕ್ರೈಸ್ತ ಪಂಗಡದವರು ಈ ಒಂದು ಸಂಗತಿಯನ್ನ ಅದು ದೇವರ ಒಂದು ಪರಿಣಾಮಕಾರಿ ಸಿದ್ಧಾಂತ. ದೇವರು ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿ ದೇವರಿಂದ ಬಂದಿದೆ, ಆಮೇಲೆ ದೇವರು ಅದನ್ನು ಪರಿಣಾಮ ಮಾಡಲಿಕ್ಕೆ ಕೋಟ್ಯಾಂತರ ವರ್ಷಗಳ ಮೂಲಕ ಈ ಸ್ಥಿತಿಗೆ ಬಂದಿದೆ ಎಂದು ಅವರು ನಂಬುವುದು. They believe they believe in God, but they believe that God allowed it to evolve over millions of years. ದೇವರು ಈ ಒಂದು ಸೃಷ್ಟಿಗಳನ್ನ
ಆತನು ಪ್ರಾರಂಭಿಸಿದ್ರು ಸಹ ಅನೇಕ ವರ್ಷಗಳು, ಕೋಟ್ಯಾಂತರ ವರ್ಷಗಳು ತೆಗೆದುಕೊಂಡು ಈ ಒಂದು ವಿಷಯಗಳು ಸಿದ್ಧಾಂತ ರೂಪವಾಗಿ ಬರುವುದಕ್ಕೋಸ್ಕರವಾಗಿ ಸಮಯ ಹಿಡಿಯಿತು ಎಂಬುದಾಗಿ ಅವರು ತಿಳಿಸ್ತಕ್ಕಂಥವರಾಗಿದ್ದಾರೆ. Especially between Genesis 1:1 and 1:2, they put millions of years. ಈ ಒಂದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ಅದರ ಮಧ್ಯದಲ್ಲಿ ಅನೇಕ ವರ್ಷಗಳು ಇದರ ಮಧ್ಯದಲ್ಲಿ ಹಿಡಿಯಿತು ಎಂಬುದಾಗಿ ಅವರು ತಿಳಿಸ್ತಾರೆ. The reason these Christian groups believe that, ಈ ರೀತಿಯಾದಂತ ಕ್ರೈಸ್ತ ಪಂಗಡಗಳು ನಂಬತಕ್ಕಂತಕ್ಕೆ ಇರತಕ್ಕಂತ ಕಾರಣವೇನೆಂದರೆ, they think, how can we go against the scientific view, science, or these people who are very intellectual, how can they be wrong? So they try to compromise Bible and theory of evolution. ಈ ಒಂದು ಪರಿಣಾಮಕಾರಿ ಸಿದ್ಧಾಂತ ಮತ್ತು ಈ ಒಂದು ದೇವರ ವಾಕ್ಯದ ಒಂದು ಅನುಗುಣ ಮತ್ತು ಈ ವಿಜ್ಞಾನಿಗಳ ಒಂದು ಬಹಳ ಅವರು ಅಧ್ಯಯನವನ್ನ ಮಾಡಿ ಅವರು ಕಲಿತಿರ್ತಕ್ಕಂತ ಈ ಒಂದು ಹೊರಹೊಮ್ಮಿರ್ತಕ್ಕಂಥ ವಿಜ್ಞಾನದ ಸಂಗತಿಗಳನ್ನ ಹೇಗೆ ಅಲ್ಲಗಲಿಲಿಕ್ಕೆ ಸಾಧ್ಯ ಎಂಬುದಾಗಿರ್ತಕ್ಕಂಥ ಸಂಗತಿಯಿಂದ ಈ ಒಂದು ಸಂಗತಿಯನ್ನ ಅವರು ಎತ್ತಿ ಹಿಡಿತಕ್ಕಂಥವರಾಗಿದ್ದುಕೊಂಡು ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಒಂದು ಪರಿಣಾಮವನ್ನು ಅವ್ರು ಮಾಡ್ತಕ್ಕಂಥವರಾಗಿರುತ್ತಾರೆ. They are afraid of the scientist. ಅವರು ಈ ಒಂದು ವಿಜ್ಞಾನಿಗಳ ಅವರ ಕುರಿತಾಗಿ ಅವರು ಹೆದರುವಂತ ಒಂದು ಸಂಗತಿ ಉಂಟು. But our response is that it is directly against the written revelation of God. ಆದ್ರೆ ಈ ಒಂದು ಸಂಗತಿ ನಮಗೆ ಬರೆಯಲ್ಪಟ್ಟು ತಿಳಿಸಿರ್ತಕ್ಕಂತ ದೇವರ ವಾಕ್ಯದ ಸಿದ್ಧಾಂತ ಅದು ಬಹಳ ಪ್ರಾಮುಖ್ಯವಾಗಿರತಕ್ಕಂಥದ್ದಾಗಿದೆ. ಅದರ ಮೇಲೆ ನಮ್ಮ ನಂಬಿಕೆ ಇರಬೇಕು. Genesis chapter 2 verse 7, please read it. ನಾವು ಆದಿಕಾಂಡ 2 ಮತ್ತು 7ನೇ ವಚನ ದಯಮಾಡಿ ಓದ್ರಿ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. Yeah, man did not come from the water to the ಭೂಮಿ ಮೇಲೆ ಬಂದು slowly evolved ಆಗಿ ಕೊನೆದಾಗಿ excuse me ಮಂಗಿ ಬಾಲು ಹೋದ ಮೇಲೆ ಮನುಷ್ಯನಾಯಿತು. Totally contradicting the word of God. ದೇವರ ವಾಕ್ಯಕ್ಕೆ ಮನುಷ್ಯನು ಯಾವ ರೀತಿಯಾಗಿ ಸೃಷ್ಟಿಸಲ್ಪಟ್ಟನು ಎಂಬುದಾಗಿರ್ತಕ್ಕಂಥ ತದ್ವಿರುದ್ಧವಾದಂತ ಸಂಗತಿ. ನೀರಿನಿಂದ ಮನುಷ್ಯನು ಒಂದು ವಸ್ತುವಾಗಿ ಆತನು ಬಂದು ಆತನು ಮಂಗನ ಒಳಗಿಂದ ಮಾನವನಾಗಿ ಆತನು ಬಂದನು ಎಂಬುದಾಗಿ ತಿಳಿಸ್ತಕ್ಕಂತ ಈ ಒಂದು ಸಂಗತಿ ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥ ಸಂಗತಿ ಆಗಿದೆ. So we already looked at Genesis 1:24. God created everything adina tara, after its own kind. ನಾವು ಈಗಾಗಲೇ ಆ ಒಂದು ಸಂಗತಿ ಕುರಿತಾಗಿ ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಅನುಸಾರವಾಗಿ ಜಾತಿಗನುಸಾರವಾಗಿ ತಮ್ಮ ಜಾತಿಗನುಸಾರವಾಗಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. Let's also read 1 Corinthians 15:38-41. ನಾವು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 38-41, 38ರಿಂದ 41ನೇ ವಚನದವರೆಗೆ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ, ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು ಕೊಡುತ್ತಾನೆ. ಎಲ್ಲಾ ಶರೀರಗಳು ಒಂದೇ ವಿಧವಾದವುಗಳಲ್ಲ. ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳದು ಬೇರೆ. ಇದಲ್ಲದೆ ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು. ಆದ್ರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕ ದೇಹಗಳ ಮಹಿಮೆ ಬೇರೆ. How clear it is, whether it is in the Old Testament or in the New Testament, that everything is after its kind. ಈ ಒಂದು ಹಳೆ ಒಡಂಬಡಿಕೆಯಲ್ಲಾಗ್ಲಿ ಹೊಸ ಒಡಂಬಡಿಕೆಯಲ್ಲಾಗ್ಲಿ ದೇವರ ವಾಕ್ಯವಾಗಿಯೇ ನಮಗೆ ಅದು ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕನುಸಾರವಾಗಿ ಜಾತಿಗನುಸಾರವಾಗಿ ಅದಕ್ಕೆ ಎಲ್ಲ ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. So before we move on to God's creation account of man, ಮನುಷ್ಯನ ಕುರಿತಾಗಿ ದೇವರ ಸೃಷ್ಟಿ ಎಂಬುದಾಗಿ ಓದುವುದಕ್ಕಿಂತ ಮುಂಚಿತವಾಗಿ it takes more faith to believe in this theory than to believe in the God of the Bible. ಈ ಒಂದು ದೇವರಿಂದ ಕಮ್ಮಿಗೇನ್ ಬ್ರದರ್, ಸಾರಿ,
ಸತ್ಯ ಬೈಬಲಿನ ಸತ್ಯ ದೇವರನ್ನ ನಂಬುವುದಕ್ಕಿಂತ ಹೆಚ್ಚು ನಂಬಿಕೆ ಬೇಕು ಈ ಸುಳ್ಳು ಸಿದ್ಧಾಂತ ನಂಬಲಿಕ್ಕೆ. We ಈ need ಒಂದು more ಸುಳ್ಳು faith to believe that because it is not trustworthy at all. ಓಕೆ, ಈ ಒಂದು ದೇವರ ವಾಕ್ಯದ ದೇವರನ್ನ ಸೃಷ್ಟಿಕರ್ತನನ್ನ ನಂಬುವ ಒಂದು ನಂಬಿಕೆಗಿಂತಲೂ ಸಹ ಈ ಒಂದು ಸುಳ್ಳಾಗಿರ್ತಕ್ಕಂಥ ಸಂಗತಿಗಳನ್ನ ನಂಬಬೇಕಾದ್ರೆ ಹೆಚ್ಚು ನಂಬಿಕೆ ನಮಗೆ ಬೇಕಾಗಿರ್ತಕ್ಕಂಥದ್ದಾಗಿದೆ. I hope you understand what I'm telling. ನಾನು ಹೇಳ್ತಕ್ಕಂಥದ್ದು ಏನು ಎಂಬುದಾಗಿ ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬಿದ್ದೇನೆ. Our faith is based on fact and reliable evidences. ನಮ್ಮ ಒಂದು ನಂಬಿಕೆಯು ನಡೆದಂತ ಘಟನಾವಳಿಗಳ ಮೇಲೆ, ನಡೆದಂತ ನಿಜ ಸಂಗತಿಗಳ ಮೇಲೆ ಆತುಕೊಂಡಿರ್ತಕ್ಕಂಥದ್ದಾಗಿದೆ ಅಷ್ಟೇ. Okay, now we come to biblical view of God creating man. ಮನುಷ್ಯನನ್ನ ಉಂಟು ಮಾಡಿದಂತ ದೇವರ ವಾಕ್ಯದ ಒಂದು ದೃಷ್ಟಿಕೋನವನ್ನ ನಾವು ನೋಡ್ತಕ್ಕಂಥವ್ರವಾಗಿರೋಣ. But even to believe this, we need faith. ಇದನ್ನ ನಂಬಬೇಕಾದರೂ ಸಹ ನಮಗೆ ನಂಬಿಕೆ, ವಿಶ್ವಾಸ ನಮಗೆ ಬೇಕು. Because you and I were not there when God created everything. ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದಾಗ ನೀನು ಮತ್ತು ನಾನು ಆ ಸಂದರ್ಭದಲ್ಲಿ ನಾವಿರ್ಲಿಲ್ಲ. So God expects faith from us. ಅದಕ್ಕೋಸ್ಕರವಾಗಿ ದೇವರು ನಮ್ಮಿಂದ ನಂಬಿಕೆಯನ್ನ ಆತನು ನಿರೀಕ್ಷಿಸುವಂತವನಾಗಿದ್ದಾನೆ. But it is not a blind faith. ಇದು ಒಂದು ಕುರುಡು ನಂಬಿಕೆ ಆಗಿರಬಾರದು. Let's read Hebrews chapter 11, 1 to 3. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 3ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನ ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳ್ಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. Verse 6 also, brother. 6ನೇ ವಚನ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. Okay, so God expects faith based on the reliability of the word of God. ದೇವರ ವಾಕ್ಯ ನಂಬಲರ್ಹವಾದಂತ ದೇವರ ವಾಕ್ಯದ ಮೇಲೆ ನಮಗೆ ನಂಬಿಕೆ ಇರಬೇಕು ಎಂಬುದಾಗಿರತಕ್ಕಂಥದ್ದು ದೇವರು ನಮ್ಮಿಂದ ಅಪೇಕ್ಷಿಸುವಂತವನಾಗಿದ್ದಾನೆ. So when we are studying about the creation of man, ಮನುಷ್ಯನ ಒಂದು ಸೃಷ್ಟಿಯ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ there are three foundational truths we need to understand. ಮೂರು ಮೂಲತಃವಾದಂತ ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. When we study this, we believe in the biblical view of creation. ನಾವು ಈ ಒಂದು ಸೃಷ್ಟಿಯಲ್ಲಿ ದೇವರ ವಾಕ್ಯದ ದೃಷ್ಟಿಯನ್ನು ನಾವು ನೋಡ್ತಕ್ಕಂಥವರಾಗಿರಬೇಕು. It is on the basis of the truth of the scripture. ದೇವರ ವಾಕ್ಯದ ಸತ್ಯಾಂಶದ ಮೇಲೆ. Faith in God and faith in the word of God. ದೇವರ ಮೇಲೆ ನಂಬಿಕೆ ಮತ್ತು ದೇವರ ವಾಕ್ಯದ ಮೇಲೆ ಇರತಕ್ಕಂಥ ನಂಬಿಕೆ. If God is true, his word has to be true. ದೇವರು ಆತನು ಸತ್ಯವಾಗಿದ್ರೆ ಆತನ ಮಾತುಗಳು, ದೇವರ ವಾಕ್ಯವೂ ಸಹ ಸತ್ಯವಾಗಿರಲೇಬೇಕು. So the first thing is, ಮೊದಲನೇದಾಗಿರ್ತಕ್ಕಂಥ ಸಂಗತಿ, creation of the world and man was by the supernatural act of God. ಈ ಒಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ, ದೇವರ ಮಹಾಶಕ್ತಿಯಿಂದ ಆತನು ಉಂಟು ಮಾಡಲ್ಪಟ್ಟಂತವನು ಆದನು. Let's read again Genesis 1:24. ಈ ತಿರುಗಿ ನಾವು ಆದಿಕಾಂಡ 1:24 ನಾವು ಓದಿಕೊಳ್ಳೋಣ. ಮತ್ತು ದೇವರು ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ, ಪಶುಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. Okay, let's read Psalm 33 verse 6 to 9. Psalm 33 ಕೀರ್ತನೆಗಳು 33ನೇ ಕೀರ್ತನೆ verse 6 to 9. 6ರಿಂದ 9ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ, ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು,
ಆತನು So- ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು. So the first truth is that it was a creative act of God. ಮೊದಲನೇ ಒಂದು ಸತ್ಯಾಂಶದ ಸಂಗತಿ ಏನಂತಂದ್ರೆ ಈ ದೇವರ ಸೃಷ್ಟಿ ಕಾರ್ಯವೇ ಇದಾಗಿರ್ತಕ್ಕಂಥದ್ದಾಗಿದೆ. Second truth, ಎರಡನೇದಾಗಿ creation was purposeful. ಈ ಒಂದು ಸೃಷ್ಟಿಯು ಉದ್ದೇಶ ಪೂರಿತವಾದಂತದ್ದಾಗಿತ್ತು. Genesis 1:27 to 31. ನಾವು ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನದಿಂದ 31ನೇ ವಚನದವರೆಗೆ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲಾ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಅದು ಹಾಗೆಯೇ ಆಯಿತು. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವೂ ಪ್ರಾತಃ ಕಾಲವೂ ಹಾಗೆ 6ನೆಯ ದಿನವಾಯಿತು. Okay, so creation was an act of God first of all. ಮೊದಲನೇದಾಗಿ ಈ ಒಂದು ಸೃಷ್ಟಿಯು ದೇವರ ಕಾರ್ಯವೇ ಅದು ಆಗಿರ್ತಕ್ಕಂಥದ್ದಾಗಿದೆ. Secondly, it was purposeful. ಎರಡನೇದಾಗಿರ್ತಕ್ಕಂಥ ಸಂಗತಿ ಏನಂದ್ರೆ ಈ ಒಂದು ಸೃಷ್ಟಿ ಕಾರ್ಯವು ಅದು ಉದ್ದೇಶ ಪೂರಿತವಾದಂತಹದ್ದು. We know David is telling in Psalm 139, fearfully and wonderfully you created me. ಅದ್ಭುತವಾಗಿ ವಿಚಿತ್ರವಾಗಿ ನೀನು ನಮ್ಮನ್ನು ರೂಪಿಸಿದನು. ಆತನು ಬಹಳ ದಾವೀದನು ಆತನು 139ನೇ ಕೀರ್ತನೆಯಲ್ಲಿ ಬಹಳ ಸ್ಪಷ್ಟವಾಗಿ ಆತನು ನಮಗೆ ತಿಳಿಸ್ತಕ್ಕಂತ ಸಂಗತಿ ಏನಂದ್ರೆ ನಾವು ಯಾವ ರೀತಿಯಾಗಿ ನಾವು ಮಾಡಲ್ಪಟ್ಟಿದ್ದೇವೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥವು. ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿ ನನ್ನನ್ನು ರಚಿಸಿದರಿಂದ ಎಂಬುದಾಗಿ ನಾವು ನೋಡ್ತೇವೆ. So God had a purpose in creating everything and creating man. ದೇವರು ಮಾಡುವಂತ ಎಲ್ಲಾ ಸೃಷ್ಟಿಗಳು ಮತ್ತು ಮಾನವನನ್ನ ಸೃಷ್ಟಿ ಮಾಡಿದಂತ ಸಂಗತಿ ಉದ್ದೇಶ ಪೂರಿತವಾದಂತ ಸಂಗತಿ ಆಗಿತ್ತು. The third truth is, ಮೂರನೇ ಒಂದು ಸತ್ಯಾಂಶ ಏನಂದ್ರೆ this creation was sudden, it was instant. ಈ ಒಂದು ಸೃಷ್ಟಿ ಕಾರ್ಯ ತಕ್ಷಣವಾಗಿ ಅದು ಆದದ್ದು. Genesis 1:3. ಆದಿಕಾಂಡ 1 ಮತ್ತು 3ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. 3ನೇ ವಚನ ಬ್ರದರ್. 3ನೇ ವಚನ. ಓಕೆ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. Chapter 2 verse 7. 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. It was an instant act, it was not a process. ಈ ಒಂದು ಸಂಗತಿ ತಕ್ಷಣವಾಗಿ ಆಗಲಿ ಎಂಬುದಾಗಿ ಹೇಳಿದಾಗ ಆಯಿತು. ತಕ್ಷಣವಾಗಿ ಆದಂತ ಸಂಗತಿ ಅದು ಕಾಲಕ್ರಮೇಣವಾಗಿ ಅದು ನಡೆದು ಬಂದಂತಹ ಒಂದು ಸಂಗತಿಯಾಗಿ ಇಲ್ಲವೇ ಇಲ್ಲ. It was never evolved ಪರಿಣಾಮ. ಈ ಒಂದು ಸಂಗತಿ ಅದು ಎಂದಿಗೂ ಸಹ ಪರಿಣಾಮವಾಗಿ ಅದು ಮುಂದುವರಿತಕ್ಕಂಥದ್ದಾಗಿರಲಿಲ್ಲ. Exodus chapter 20 verse 11. ನಾವು ವಿಮೋಚನಾ ಕಾಂಡ 20ನೇ ಅಧ್ಯಾಯ 11ನೇ ವಚನ. ವಿಮೋಚನಾ ಕಾಂಡ 20:11ನೇ ವಚನ. 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. So God's creation was an act of God. ಈ ಒಂದು ಸೃಷ್ಟಿ ಕಾರ್ಯವು ಇದು ದೇವರ ಒಂದು ಕಾರ್ಯವಾಗಿರತಕ್ಕಂಥದ್ದಾಗಿದೆ.
It was purposeful. ಇದು ಉದ್ದೇಶಪೂರಿತವಾದಂತಹದ್ದು. It was sudden. ಇದು ತಕ್ಷಣವಾಗಿ ಆದಂತಹದ್ದು. God spoke into existence the world which did not exist before. ದೇವರು ಆಗಲಿ ಎಂಬುದಾಗಿ ಲೋಕಕ್ಕೆ ತಿಳಿಸಿದಂತ ಸಂದರ್ಭದಲ್ಲಿ ಅದು ಆಯಿತು. ಅದು ಆತನು ಹೇಳುವುದಕ್ಕಿಂತ ಮುಂಚೆ ಲೋಕವು ಇರತಕ್ಕಂಥದ್ದಾಗಿಲ್ಲ. God created everything out of nothing. ದೇವರು ಏನೂ ಇಲ್ಲದೆ ಇರತಕ್ಕಂತಹದರಲ್ಲಿ ದೇವರು ಆತನ ಸೃಷ್ಟಿ ಕಾರ್ಯವನ್ನ ಆತನು ಮಾಡಿದನು. Unlike what we make. ನಾವು ಮಾಡುವಂತ ಸಂಗತಿಯ ಹಾಗೆ ಅಲ್ಲ, we make a furniture, we make a computer, we make car. ನಾವು ಈ ಒಂದು ಉಪಕರಣಗಳನ್ನ ನಾವು ಮಾಡ್ತೇವೆ, ಕಾರ್ಗಳನ್ನ ನಿರ್ಮಿಸ್ತೇವೆ, ಅನೇಕ ರೀತಿಯಾದ ಕಂಪ್ಯೂಟರ್ಗಳನ್ನ ನಾವು ಮಾಡ್ತೇವೆ. ಆ ರೀತಿಯಾಗಿ ಅಲ್ಲ. But we don't create that, we make it. We change the form. We take the wood that is there and we make furniture. We don't create anything. We make things from what God created. ದೇವರು ಸೃಷ್ಟಿ ಮಾಡಿದನು. ನಾವು ವಸ್ತುಗಳನ್ನ ನಾವು ಸೃಷ್ಟಿ ಮಾಡುವುದಿಲ್ಲ, ನಾವು ವಸ್ತುಗಳನ್ನ ನಿರ್ಮಾಣ ಮಾಡತಕ್ಕಂಥವ್ರು ನಾವು ಆಗಿದ್ದೇವೆ ಅಷ್ಟೇ. No, we make from what God created. ದೇವರು ಮಾಡಿರ್ತಕ್ಕಂಥ ಸೃಷ್ಟಿಗಳನ್ನ ಉಪಯೋಗಿಸಿಕೊಂಡು ನಾವು ವಸ್ತುಗಳನ್ನ ನಾವು ನಿರ್ಮಾಣ ಮಾಡ್ತಕ್ಕಂಥವ್ರು, ನಿರ್ಮಿಸ್ತಕ್ಕಂಥವ್ರು ನಾವಾಗಿದ್ದೇವೆ. We looked at Genesis 1:1-3. ನಾವು ಅದನ್ನ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದ 3ನೇ ವಚನದಲ್ಲಿ ನಾವು ನೋಡಿದ್ದೇವೆ. If you are writing the notes, you write these verses. It will help you to study this, and your faith can be strong when you believe in the Creator God. ನೀವು ಈ ಒಂದು ಹೇಳುವಂತ ವಾಕ್ಯ ಭಾಗಗಳನ್ನ ಬರೆದು ಇಟ್ಟುಕೊಳ್ಳ್ರಿ. ಈ ಒಂದು ಸೃಷ್ಟಿ ದೇವರ ಕುರಿತಾಗಿರ್ತಕ್ಕಂತ ಆ ಒಂದು ಸಂಗತಿಯ ಆತನ ಮೇಲಿರ್ತಕ್ಕಂಥ ನಂಬಿಕೆಯನ್ನ ವೃದ್ಧಿ ಮಾಡಿಕೊಳ್ಳುವುದಕ್ಕೆ ಈ ಒಂದು ಅಧ್ಯಯನವನ್ನು ನೀವು ಮಾಡಿದ್ರೆ ಅದು ಉಪಯುಕ್ತವಾಗ್ತಕ್ಕಂಥದ್ದಾಗಿದೆ. ಮ್ಯೂಟೆಡ್ ಬ್ರದರ್. We have already looked at Genesis 1:1-3. ನಾವು ಈಗಾಗಲೇ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನೋಡಿದ್ದೇವೆ. Write these verses. Nehemiah chapter 9 verse 5 and 6. Read it, brother. Nehemiah chapter 9 verse 5 and 6. ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 5 and 6. 5 ಮತ್ತು 6ನೇ ವಚನ. ಆಮೇಲೆ ಲೇವಿಯರಾದ ಯೋಷಾವ, ಕದ್ಮಿಯೇಲ್, ಬಾನಿ, ಅಶೇಬ್ಯ, ಶೆರೆಬ್ಯ, ಓದಿಯ, ಶೆಬನ್ಯ, ಪೆದಹ್ಯ ಎಂಬುವರು ಹೇಳಿರಿ, ನಮ್ಮ ದೇವರಾದ ಯೆಹೋವನಿಗೆ ಯುಗ ಯುಗಕ್ಕೂ ಸ್ತೋತ್ರವಾಗಲಿ ಅನ್ನಿರಿ ಎಂದು ಹೇಳಿ, ಯೆಹೋವನೇ, ಸರ್ವಸ್ತುತಿ ಕೀರ್ತನೆಗಳಿಗೆ ಮಿಗಿಲಾಗಿರುವ ನಿನ್ನ ಮಹಾ ನಾಮಕ್ಕೆ ಕೊಂಡಾಟವಾಗಲಿ. ನೀನೊಬ್ಬನೇ ದೇವರು. ನೀನು ಉನ್ನತೋನ್ನತವಾದ ಆಕಾಶವನ್ನು, ಅದರ ಸೈನ್ಯವನ್ನು, ಭೂಮಿಯನ್ನು, ಅದರ ಮೇಲಿರುವುದನ್ನು, ಸಮುದ್ರಗಳನ್ನು, ಎಲ್ಲಾ ಜಲಚರಗಳನ್ನು ಉಂಟು ಮಾಡಿ ಸಮಸ್ತ ಪ್ರಾಣಿಗಳ ಜೀವಧಾರನಾಗಿರುತ್ತಿ. What a wonderful statement about who our God is. Brother, can you hear? ಅಂಕಲ್ ಈ ಫೋನ್ ಬಂದಿದೆ. Can you hear? ಅಂಕಲ್ ಮಾತಾಡಿ ಅಂಕಲ್. Can you hear? Brother, your voice. ಅಂಕಲ್ ನಿಮ್ದೇ ಫೋನ್ ಬಂದಿದಾಗಿತ್ತು. ರಾಜಮೇತ್ ಅಂಕಲ್ One ಕೇಳಿಸ್ತಿದೆ. phone came, that may be reason. So what do I need to do? Let me leave. ಬ್ರದರ್, ನನಗೂ ಫೋನ್ ಬಂತು. ಇಲ್ಲ ಅಂಕಲ್ ಸರಿ ಇತ್ತು. Can you hear me, brother? ನಿಮ್ಮದ್ ಕೇಳಿಸ್ತಿದೆ ಅಂಕಲ್ ಈಗ. Yeah, can you hear now? Your voice is very low, brother. Voice is very low. Can you hear now? ಅಂಕಲ್ ಕೇಳಿಸ್ತಿದೆ. ನನಗೆ ತುಂಬಾ very feeble, brother. ಅಂಕಲ್ ನಿಮ್ದೇ ಸ್ವಲ್ಪ ಪ್ರಾಬ್ಲಮ್ ಇದೆ. ಜೇಮ್ಸ್ ಅಂಕಲ್. Brother? ಜೇಮ್ಸ್ ಅಂಕಲ್ ನಿಮ್ದೇ ಸ್ವಲ್ಪ ಪ್ರಾಬ್ಲಮ್ ಇದೆ. ನಿಮ್ದೇ ಪ್ರಾಬ್ಲಮ್ ಇದೆ ಅಂಕಲ್. ಏನ್ ಮಾಡ್ಬೇಕು ಬ್ರದರ್ ಈಗ? ಲೀವ್ ಆಗ್ಬಿಟ್ಟು ಜಾಯ್ನ್ ಆಗಿ ಅಂಕಲ್. ಇಲ್ಲ, ಕಾಲ್ ಮಾಡ್ಬಿಟ್ಟು ಕಟ್ ಮಾಡಿ ಬ್ರದರ್, ಸರಿ ಆಗುತ್ತೆ.
ಅಲ್ಲ ಲೀವ್ ಆಗಿ ಜಾಯ್ನ್ ಆಗ್ಲಿ ತೊಂದ್ರೆ ಇಲ್ಲ. ಅದು ಅವ್ರಿಗೆ ಫೋನ್ ಬಂತು ಹಂಗಾಗಿ ಪ್ರಾಬ್ಲಮ್ ಆಯ್ತು. Yeah, that was a phone that came for me. ನಿಮ್ಮ ಸರಿ ಇತ್ತು ಅಂಕಲ್, ನಿಮ್ದು ಕರೆಕ್ಟ್ ಆಗಿ ಕೇಳಿಸ್ತಾ ಇತ್ತು. Okay. ಸೊ ನೆಹೆಮ್ಯ 9ನೇ ಅಧ್ಯಾಯದ 5-6ನೇ ವಚನದಲ್ಲಿ ಸ್ಪಷ್ಟವಾಗಿ ನಮ್ಮ ದೇವರು ಯಾರು, ಅದನ್ನ ಕಾರ್ಯಗಳು ಸೃಷ್ಟಿಯಲ್ಲಿ ಏನೆಂದು ನಾವು ನೋಡುವರಾಗಿದೆ. ಯೋಬನ ಪುಸ್ತಕ 38ನೇ ಅಧ್ಯಾಯ 1-7 ಓದ್ರಿ ಬ್ರದರ್. ಯೋಬನ ಪುಸ್ತಕ 38 1-7 ಹೌದ್ರಿ ಬ್ರದರ್, ಬರೋ ತನಕ ಪ್ಲೀಸ್ ರೀಡ್ ಇಟ್. 38 ಅಂಕಲ್ 1-7ನೇ ವಚನ. ಓಕೆ. ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಶೂರನಂತೆ ನಡುಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದ್ದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಅದರ ಮೂಲೆಗಲ್ಲನ್ನು ಹಾಕಿದವರು ಯಾರು? So very clearly God is asking Job a question about his creative act. ಇಲ್ಲಿ ಯೋಬನಿಗೆ ತನ್ನ ಸೃಷ್ಟಿ ಕಾರ್ಯದ ಕುರಿತಾಗಿರತಕ್ಕಂತ ಪ್ರಶ್ನೆಯನ್ನ ಆತನು ಯೋಬನಿಗೆ ಆ ದೇವರು ತಿಳಿಸ್ತಕ್ಕಂಥವನು ಆತ್ಮವಾಗಿದ್ದಾನೆ. Romans 1:20. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. Romans 1:20. ಹೇಗೆಂದ್ರೆ 1ನೇ ಅಧ್ಯಾಯ 20ನೇ ವಚನ. ಹೇಗೆಂದ್ರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. Romans 4:17. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದನ್ನಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಇಲ್ಲದಿಂದ ಎಲ್ಲ ಕರೆಯುವನಾಗಿದೆ. He calls everything from nothing. ಇಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ ಇಲ್ಲದನ್ನ ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ನಂಬಿದನು ಎಂಬುದಾಗಿ ಅಬ್ರಹಾಮನ ಕುರಿತಾಗಿ ಇಲ್ಲಿ ನಾವು ನೋಡ್ತೇವೆ. Hebrews 11:1-3 we have already looked at it. ನಾವು ಈಗಾಗಲೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1-3ನೇ ವಚನ ಈಗಾಗಲೇ ನೋಡಿದ್ದೇವೆ. One more verse we will look at Colossians 1:16. ನಾವು ಕೊಲೋಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನವನ್ನ ನಾವು ನೋಡೋಣ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. So everything is the creative work of God. ಪ್ರತಿಯೊಂದು ಸಂಗತಿಯೂ ಸಹ ದೇವರ ಸೃಷ್ಟಿ ಕಾರ್ಯವೇ ಆಗಿರ್ತಕ್ಕಂಥದ್ದಾಗಿದೆ. When God created the matter, ವಸ್ತುಗಳು, matter, God then formed it, fashioned it and shaped it into the universe as we know now. ನಾವು ದೇವರು ಆತನು ಒಂದು ವಸ್ತುವನ್ನ ಆತನು ಸೃಷ್ಟಿಸಿ ಆತನು ಅದಕ್ಕೆ ರೂಪವನ್ನ ಆತನು ಕೊಟ್ಟು ಅದಕ್ಕೆ ಆಕಾರವನ್ನ ಆತನು ನಿರ್ಮಿಸಿ ಈ ಒಂದು ಲೋಕದಲ್ಲಿ ಇರುವ ಹಾಗೆ ಆತನು ಮಾಡಿದನು. For example, in the Genesis 1 between 1:1 and 1:2 we read ಆದಿಯಲ್ಲಿ ಅದು ರೂಪವಿಲ್ಲದೆ ಆಗಿದ್ದು. How is it in Kannada? Genesis 1:1 and 2 please read it. ಆದಿಕಾಂಡ 1 ಮತ್ತು 2ನೇ ವಚನವನ್ನ ನೋಡ್ರಿ. ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. Yeah, because there is a statement that the earth was without form. Many people think that between verse 1 and 2 there are millions of years and it evolved. But that is not true.
it says that God created it and then he formed it into the shape, into the ನಾವು order, ಆದಿಕಾಂಡ into the beauty. ಆದಿಕಾಂಡ 1ನೇ ಅಧ್ಯಾಯ ಮತ್ತು 1ನೇ ವಚನ ಮತ್ತು 2ನೇ ವಚನದಲ್ಲಿ ಇಲ್ಲಿ ಆ ಒಂದು ಕ್ರಮವಿಲ್ಲದೆ ಇವು ಬರಿದಾಗಿಯೂ ಇತ್ತು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಕೆಲವರು ತೆಗೆದುಕೊಂಡು ಇಲ್ಲಿ ಅದು ದೇವರು ಆತನು ಆ ಒಂದು ಅದನ್ನ ಕ್ರಮಪಡಿಸುವುದಕ್ಕೆ ಕೋಟ್ಯಾಂತರ ವರ್ಷಗಳು ಅದನ್ನು ತೆಗೆದುಕೊಂಡನು ಇದು ಅದು ಪರಿಣಾಮ ಸಿದ್ಧಾಂತ ಎಂಬುದಾಗಿ ಅವರು ತಿಳಿಸುವಂತವರಾಗಿದ್ದಾರೆ. ಆ ರೀತಿಯಾಗಿ ಅಲ್ಲ. If you have in English, if you have a Dake's Bible, D-A-K-E, Dake, his Bible, they based on this view. ಈ ಒಂದು ಸತ್ಯವೇದ ಬೇರೆ ಬೇರೆ ರೀತಿಯಾದಂತ ವರ್ಷನ್ಗಳು ಇರತಕ್ಕಂತ ಒಂದು ಸಂಗತಿಯಲ್ಲಿ ಡೇಕ್ಸ್ ಬೈಬಲ್ DAKE ಅವರ ಬೈಬಲ್ ನಲ್ಲಿ ಈ ಒಂದು ಸಂಗತಿಗೆ ಪರಿಣಾಮ ಸಿದ್ಧಾಂತಕ್ಕೆ ಈ ಒಂದು ಇದಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟು ತಿಳಿಸಿರ್ತಕ್ಕಂತ ಸತ್ಯವೇದದ ಒಂದು ಭಾಗವಾಗಿ ಉಂಟು. What they believe is, what they teach is, before God created Adam, there was life on the earth and it was destroyed because of Lucifer fall, and God created everything new. ಈ ಒಂದು ಆದಾಮ್ ಮತ್ತು ಅವ್ವಳ ಗಿಂತಲೂ ಸಹ ಜೀವಿ ಇರ್ತಕ್ಕಂಥದ್ದಾಗಿತ್ತು. ಲೈಫ್ ಇತ್ತು ಭೂಮಿಯಲ್ಲಿ ಜೀವವಿತ್ತು. ಯಾಕಂದ್ರೆ ಆ ಒಂದು ಲೂಸಿಫರನು ಆತನು ಪರಲೋಕದಿಂದ ದೊಬ್ಬಲ್ಪಟ್ಟಂತ ಸಂದರ್ಭದಲ್ಲಿ ಈ ರೀತಿ ಆಯ್ತು ಎಂಬುದಾಗಿ ಹೇಳಿ ನಂತರವಾಗಿ ಎಲ್ಲಾ ಸಂಗತಿಗಳು ಅದು ಆತನು ತಿರುಗಿ ಅದನ್ನು ಪುನಃಸ್ಥಾಪಿಸಿದನು ಅಥವಾ ಪುನಃ ಸೃಷ್ಟಿಗೊಳಿಸಿದನು ಎಂಬುದಾಗಿ ತಿಳಿಸ್ತಕ್ಕಂಥ ಒಂದು ಸಂಗತಿಯನ್ನು ಅಲ್ಲಿ ನೋಡ್ತೇವೆ. So in other words, life and death was all there before Adam. ಆದಾಮ್ ಮತ್ತು ಅವಳಿಗಿಂತ ಮುಂಚಿತವಾಗಿ ಜೀವ ಮತ್ತು ಮರಣ ಇತ್ತು ಎಂಬುದಾಗಿ ತಿಳಿಸ್ತಕ್ಕಂತ ಒಂದು ಸಂಗತಿ. And God recreated everything. ಆ ನಂತರವಾಗಿ ದೇವರು ಆತನು ತಿರುಗಿ ಪುನಃ ಸೃಷ್ಟಿಸಿದನು ಎಂಬುದಾಗಿ ಇರ್ತಕ್ಕಂಥ ಸಂಗತಿಯನ್ನ ತಿಳಿಸ್ತಕ್ಕಂತ ಒಂದು ಸಂಗತಿ ನೋಡ್ತೇವೆ. The Bible doesn't teach that. ಸತ್ಯವೇದ ಎಂದಿಗೂ ಸಹ ಆ ಒಂದು ಸಂಗತಿಯನ್ನ ನಮಗೆ ಬೋಧಿಸುವುದಿಲ್ಲ, ತಿಳಿಸುವುದಿಲ್ಲ. Bible says in Romans 5:12, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು. That one man, ಒಬ್ಬ ಮನುಷ್ಯನು, ಬೇರೆ ಯಾರು ಅಲ್ಲ, ಆದಾಮನೇ. ನಾವು ಈ ಒಂದು ಸಂಗತಿಯನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. When we look at the creation of the universe, God created the world and everything in it in 6 solar days. ನಾವು ದೇವರ ವಾಕ್ಯದಲ್ಲಿ ನಾವು ದೇವರ ಸೃಷ್ಟಿ ಕಾರ್ಯವನ್ನ ನಾವು ನೋಡ್ತಕ್ಕಂತ ಸಂದರ್ಭದಲ್ಲಿ ಈ ಒಂದು ಸೃಷ್ಟಿಯನ್ನು 6 ದಿನ, ಸೌರ ದಿನ, what do you call it? ಸೌರ ಶಕ್ತಿಯ ದಿನವಾಗಿ. It is 24-hour period of 6 days. ಈ ಒಂದು ಸೌರ ಶಕ್ತಿಯ ದಿವಸ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ 24 ಗಂಟೆಗಳಿರ್ತಕ್ಕಂತ ಒಂದು ದಿವಸ. How many days, brother? 7? 6 days creation. 6 ದಿವಸಗಳಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯವನ್ನ ಆತನು ನಿರ್ವಹಿಸಿದಂತವನಾದನು. So God's creation account in the Genesis, we can literally believe that. ದೇವರ ಸೃಷ್ಟಿ ಕಾರ್ಯದ ಸಮಯವನ್ನ ನಾವು ಆದಿಕಾಂಡ ಪುಸ್ತಕದಲ್ಲಿ ತಿಳಿಸಿರುವ ಹಾಗೆ ಅದನ್ನು ಅಕ್ಷರಿಕವಾಗಿ ನಾವು ನಂಬತಕ್ಕಂಥವರು ನಾವು ಆಗಿದ್ದೇವೆ ಅಷ್ಟೇ. Creation of God is by the command of God, except man, God created with his hand. ದೇವರು ಮನುಷ್ಯನನ್ನ ಆತನು ತನ್ನ ಕೈಗಳಿಂದ ಮಾಡಿದಂತ ಸಂಗತಿಯನ್ನು ಹೊರತುಪಡಿಸಿ ಉಳಿದಂತ ಎಲ್ಲಾ ಸಂಗತಿಗಳನ್ನ ತನ್ನ ಆಜ್ಞೆ ಮೂಲಕವಾಗಿ ತನ್ನ ಬಾಯಿಂದ ತಿಳಿಸಿದಾಗ ಎಲ್ಲಾ ಸಂಗತಿಗಳು ಉಂಟಾಯಿತು. It doesn't require a long period of time. ಆ ಒಂದು ಸೃಷ್ಟಿ ಕಾರ್ಯಕ್ಕೆ ಪರಿಣಾಮವಾದಂತ ದಿವಸಗಳು ಬೇಕಾಗಿರಲಿಲ್ಲ. I don't know what you believe about the time when God created Adam. ದೇವರು ಆದಾಮನನ್ನ ಉಂಟು ಮಾಡಿದಂತ ಆ ಒಂದು ಸಂಗತಿಯನ್ನ ನೋಡುವಾಗ ಯಾವ ರೀತಿಯಾಗಿ ನೀವು ಅದನ್ನು ನಂಬುತ್ತೀರಿ ನನಗೆ ಗೊತ್ತಿಲ್ಲ. In other words, how many years back was that?
ಅದು ಎಷ್ಟು ವರ್ಷಗಳ ಹಿಂದೆ ಅದು ಆದಂತಾಯ್ತು. If you look at the Bible account, ನೀನು ಸತ್ಯವೇದದ ಲೆಕ್ಕವನ್ನ ನೀನು ತೆಗೆದುಕೊಳ್ತಕ್ಕಂಥದ್ದಾಗಿದ್ರೆ, the genealogy of Adam, ಆದಾಮನ ವಂಶಾವಳಿ, it doesn't have a period more than say 6,000 to 10,000 years maximum. ಇದಕ್ಕೆ ಮಹತ್ತರವಾದಂತಹದ್ದು 6 ಮತ್ತು 7,000 ವರ್ಷಗಳ ಹಿಂದೆ ಅಷ್ಟೇ ಮಾತ್ರ. Somewhere between 6,000 to 10,000 years. 6 ವರ್ಷಗಳಿಂದ 10 ವರ್ಷಗಳವರೆಗೆ 6,000 ವರ್ಷಗಳಿಂದ 6,000 ವರ್ಷಗಳಲ್ಲಿ ಈ ಒಂದು ಘಟನೆಯದು ನಡೆಯಿತು. I am telling 6,000 to 10,000 BC. ನಾವು ಕ್ರಿಸ್ತ ಶಕ. Or from now, I'm sorry brother, I'm sorry. From now, if you look back BC, it's probably around total time now AD 2021. It's probably somewhere between 6,000 and 10,000 years. That's all. ಈಗಿನ ಒಂದು ಲೆಕ್ಕವನ್ನ ನಾವು ತೆಗೆದುಕೊಂಡು ಕ್ರಿಸ್ತ ಶಕ ಸುಮಾರು 6,000 ವರ್ಷದಿಂದ 10,000 ವರ್ಷದ ಒಳಗೆ ಇದು ನಡೆದಂತಹ ಘಟನಾವಳಿ ಅಷ್ಟೇ ಆಗಿದೆ. There is no evidence of any human body or anything in the earth beyond that age. Science have not found, man has not found any skeleton or anything over the 6,000 BC, 6,000 years back. There's nothing. ಸುಮಾರು 6,000 ವರ್ಷಗಳಿಂದ 10,000 ವರ್ಷಗಳ ಹಿಂದೆ ಮಾನವನ್ನು ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿ ಆತನ ಮೂಳೆಗಳು ಅಸ್ಥಿಪಂಜರಗಳು ಇತ್ತು ಎಂಬುದಾಗಿರ್ತಕ್ಕಂಥ ಯಾವ ರೀತಿಯಾದಂತ ಪುರಾವೆಗಳಾಗಲಿ, ಅದಕ್ಕೆ ಇರತಕ್ಕಂಥ ಯಾವ ಒಂದು ಸಂಗತಿ ಅದು ಇಲ್ಲವೇ ಇಲ್ಲದೆ ಅದು ಮಾನವನ ಸೃಷ್ಟಿಗಿಂತ ಮುಂಚೆ ಏನೂ ಇಲ್ಲದೆ ಇರತಕ್ಕಂಥದ್ದಾಗಿತ್ತು. So when God says that he created in a day, evening and morning, first day, evening and morning, second day, it is literal 24 hours time. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ, ಆತನ ಸೃಷ್ಟಿಕಾರದಲ್ಲಿ ಪ್ರತಿ ದಿವಸವೂ ಸಹ ಸಾಯಂಕಾಲವೂ ಪ್ರಾತಃ ಕಾಲವೂ ಆಯಿತು ಎಂಬುದಾಗಿ ಸಂಪೂರ್ಣ ಒಂದು ದಿನದಲ್ಲಿ ಆ ಒಂದು ಸೃಷ್ಟಿ ಕಾರ್ಯಗಳು ಮಾಡಲ್ಪಟ್ಟವು. Some people use the word, in Peter's epistle it says, ದೇವರ ಎಣಿಕೆಯಲ್ಲಿ ಒಂದು ದಿನವು 1,000 ವರ್ಷ, 1,000 ವರ್ಷ ಒಂದು ದಿನ. They take that verse and say, oh see, for God one day is like 1,000 years. So this one day creation is long period. They say like that. ಅದಕ್ಕೋಸ್ಕರವಾಗಿ ಈ ಒಂದು ಸಂಗತಿಗೆ ಅವರು ವಾಗ್ವಾದವನ್ನ ಮಾಡತಕ್ಕಂತ ಅನೇಕ ತರ್ಕಗಾರರು ಈ ಪೇತ್ರನು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಒಂದು ದಿವಸ 1,000 ವರ್ಷ ಆಗಿಯೂ ದೇವರಣಿಕೆಯಲ್ಲಿ 1,000 ವರ್ಷ ಒಂದು ದಿವಸವಾಗಿಯೂ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂತಹ ಸಂಗತಿಯನ್ನ ತೆಗೆದುಕೊಂಡು ಅವರು ಈ ಒಂದು ದೇವರ ಸೃಷ್ಟಿ ಕಾರ್ಯವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ಎಂಬುದಾಗಿ ಹೇಳುವಾಗ 1,000 ವರ್ಷಗಳನ್ನ ದೇವರು ತೆಗೆದುಕೊಂಡನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅವರು ತಿಳಿಸುವಂತವರಾಗಿದ್ದಾರೆ. ಸಾವಿರಾರು millions of years. They say, oh, that is how it is. It is millions of years. ಅದಕ್ಕೋಸ್ಕರವಾಗಿ 1,000 ವರ್ಷಗಳನ್ನ ತೆಗೆದುಕೊಂಡನು ದೇವರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅವರು ತಿಳಿಸುವಂತಹ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. There is another proof. God created everything in 6 days, and then on the 7th day he rested. We read. ನಾವು ದೇವರು 6 ದಿವಸಗಳು ಸೃಷ್ಟಿ ಕಾರ್ಯವನ್ನ ಆತನು ಮಾಡಿ ಮುಗಿಸಿದ ನಂತರವಾಗಿ 7ನೆಯ ದಿವಸ ದೇವರು ಆತನು ವಿಶ್ರಾಂತಿಯನ್ನ ತೆಗೆದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. That doesn't mean God was tired, so he had to take some rest. ದೇವರು ಆತನು ಆಯಾಸಗೊಂಡಿದ್ದನು, ಅದಕ್ಕೋಸ್ಕರವಾಗಿ ಆತನು ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕು ಎಂಬುದಾಗಿ ಇರ್ತಕ್ಕಂಥ ಅರ್ಥೈಸುವಿಕೆಯಿಂದ ಅಲ್ಲ. That rest means it is a rest of satisfaction of a finished work. ಆತನು ಮಾಡಿ ಮುಗಿಸಿದಂತ ಕಾರ್ಯದ ಒಂದು ತೃಪ್ತಿಕರವಾದಂತ ಸಂಗತಿಯ ವಿಷಯವನ್ನ ಆ ವಿಶ್ರಾಂತಿ ಎಂಬುದಾಗಿರ್ತಕ್ಕಂಥ ಸಂಗತಿ ತಿಳಿಸ್ತಕ್ಕಂಥದ್ದಾಗಿದೆ. And more important, based on that, the Sabbath day was given to the children of Israel. ಆ ಒಂದು ಹಿನ್ನೆಲೆಯಿಂದ ಆ ಒಂದು 7ನೇ ದಿವಸ ಸಬ್ಬತ್ ದಿನವಾಗಿ ಇಸ್ರಾಯೇಲ್ ಜನರಿಗೆ ಅದು ಕೊಡಲ್ಪಟ್ಟಂತಹ ಒಂದು ಸಂಗತಿ ಆಯಿತು. So in Exodus 20 verse 11 we read that. Exodus 20 verse 11. ಆ ಒಂದು ಸಂಗತಿಯನ್ನ ನಾವು ವಿಮೋಚನಾ ಕಾಂಡ 20ನೇ ಅಧ್ಯಾಯ 11ನೇ ವಚನದಲ್ಲಿ ಆ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. Please read, brother. ಓಕೆ ಅಂಕಲ್. 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು ಸಮುದ್ರವನ್ನು
ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. So very clear that God created in 6 days. The 7th day of in a week God rested. So in Genesis, in Exodus, all through the Bible, the creation day is actually a 24-hour day. ನಾವು ಅದಕ್ಕೋಸ್ಕರವಾಗಿ ಆದಿಕಾಂಡ, ವಿಮೋಚನಾ ಕಾಂಡ, ಈ ಒಂದು ಪುಸ್ತಕಗಳಲ್ಲಿ ದೇವರು ಆತನು 6 ದಿವಸಗಳು ತನ್ನ ಸೃಷ್ಟಿ ಕಾರ್ಯವನ್ನ ಆತನು ಮಾಡಿ ಮುಗಿಸಿ 7ನೇ ದಿವಸ ಆತನು ವಿಶ್ರಾಂತಿಯನ್ನು ಆತನು ತೆಗೆದುಕೊಂಡನು ಎಂಬುದಾಗಿರ್ತಕ್ಕಂಥ ಸಂಗತಿ ಬಹಳ ಸ್ಪಷ್ಟವಾಗಿ ನಮಗೆ ಸೃಷ್ಟಿ ಕಾರ್ಯದ ಕುರಿತಾಗಿರ್ತಕ್ಕಂಥ ಸಮಯವನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. So some so-called Christians wanted to put gap theory between Genesis 1 and Genesis 1-2. There was a long period of time that there everything evolved. It is not biblical teaching. ಅದಕ್ಕೋಸ್ಕರವಾಗಿ ಕೆಲವರು ಈ ರೀತಿಯಾದಂತ ಒಂದು ಗಲಿಬಿಲಿಯನ್ನ ಉಂಟು ಮಾಡತಕ್ಕಂತ ಕ್ರೈಸ್ತ ಪಂಗಡಗಳು ಇರ್ತಕ್ಕಂಥದ್ದಾಗಿದೆ. ಆದಿಕಾಂಡ 1ನೇ ಅಧ್ಯಾಯ 1 ಮತ್ತು 2ನೇ ವಚನದ ಮಧ್ಯದಲ್ಲಿ ಅನೇಕ ವರ್ಷಾನುಗಟ್ಟಲೆ ಇರ್ತಕ್ಕಂತ ಒಂದು ಸಂಗತಿಯನ್ನ ಅವರು ತಿಳಿಸಿ ಈ ಒಂದು ಸೃಷ್ಟಿ ಕಾರ್ಯವು ಅದು ರೂಪಾಂತರಗೊಂಡಿದ್ದು ಪರಿಣಾಮ ಸಿದ್ಧಾಂತವಾಗಿ ಅವರು ತಿಳಿಸ್ತಾರೆ. Why these people are believing this? ಯಾಕೆ ಈ ಜನರು ಈ ಒಂದು ವಿಷಯವನ್ನ ಅವರು ನಂಬತಕ್ಕಂಥವರಾಗಿದ್ದಾರೆ? They don't believe in the supernatural miraculous power of God. ದೇವರ ಒಂದು ಅತ್ಯಧಿಕವಾದಂತ ಸೃಷ್ಟಿ ಕಾರ್ಯದ ಶಕ್ತಿಯ ಮೇಲೆ ಅವರಿಗೆ ನಂಬಿಕೆ ಇಲ್ಲದೆ ಇರತಕ್ಕಂಥ ದೆಸೆಯಿಂದ They compromise Bible with man's scientific view. ಆ ದೇವರ ವಾಕ್ಯ ಮತ್ತು ಮನುಷ್ಯನ ಈ ಒಂದು ಜೈವಿಕ ಮತ್ತು ವಿಜ್ಞಾನದ ಒಂದು ಆ ಒಂದು ಆಲೋಚನೆ ಅವರ ಕುರಿತಾಗಿರತಕ್ಕಂಥ ಸಂಗತಿಯ ಮೇಲೆ ಅವರು ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. Having said this much background of let's look at the creation of man. ನಾವು ಇದರ ಕುರಿತಾಗಿ ಮನುಷ್ಯನ ಕುರಿತಾಗಿರತಕ್ಕಂಥ ಹಿನ್ನೆಲೆಯನ್ನು ನಾವು ಈಗ ನೋಡಿದ್ದೇವೆ. ಮನುಷ್ಯನ ಸೃಷ್ಟಿಯ ಕುರಿತಾಗಿ ನಾವು ಸ್ವಲ್ಪ ಮಟ್ಟಿಗೆ ನೋಡೋಣ. Once again we read Genesis 2 verse 7. ಅದಕ್ಕೋಸ್ಕರವಾಗಿ ನಾವು ಇನ್ನೊಂದು ಸಾರಿ ನಾವು ಆದಿಕಾಂಡ 2 7ನೇ ವಚನವನ್ನ ತಿರುಗಿ ನಾವು ಓದಿಕೊಳ್ಳೋಣ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. So it was an act of God, a sudden act of God. ಈ ಒಂದು ಸೃಷ್ಟಿ ಅದು ದೇವರ ಸೃಷ್ಟಿಯಾಗಿ ಉಂಟು, ದೇವರ ತತ್ಕ್ಷಣವಾದಂತಹ ಒಂದು ಕಾರ್ಯವಾಗಿರ್ತಕ್ಕಂಥದ್ದಾಗಿದೆ. It was a supernatural act of God. ದೇವರ ಒಂದು ಸರ್ವಶಕ್ತಿಯುತವಾದಂತಹ ಒಂದು ಕಾರ್ಯವಾಗಿ ಇದು ಉಂಟು. Adam was created from the dust of the earth, and later Eve was created from Adam. ಆದಾಮನು ಆತನು ನೆಲದ ಮಣ್ಣಿನಿಂದ ಆತನು ರೂಪಿಸಲ್ಪಟ್ಟನು. ನಂತರವಾಗಿ ಅವಳು ಆದಾಮನಿಂದ ಸೃಷ್ಟಿಸಲ್ಪಟ್ಟಂತ ಸ್ತ್ರೀ ಆದಳು. God, by his special act of breathing life in him, a life was produced. ದೇವರು ಆತನಿಗೆ ಆ ಒಂದು ಜೀವ ಶ್ವಾಸವನ್ನ ಆತನ ಮೂಗಿನಲ್ಲಿ ಊದಿದ ದೆಸೆಯಿಂದ ಆತನು ಜೀವಿಸುವಂತ ಪ್ರಾಣಿ ಆದನು. Let's look at a few verses. Isaiah 42 verse 5. ನಾವು ಕೆಲವು ವಾಕ್ಯ ಭಾಗಗಳನ್ನ ನಾವು ನೋಡ್ತಕ್ಕಂಥವ್ರು ಆಗಿರೋಣ. ಯೆಶಾಯ 42 verse 5. 42ನೇ ಅಧ್ಯಾಯ 5ನೇ ವಚನ. ಯೆಶಾಯ 42:5. ಆಕಾಶ ಮಂಡಲವನ್ನುಂಟು ಮಾಡಿ ಹರವಿ ಭೂಮಂಡಲವನ್ನು ಅದರಲ್ಲಿನ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು ಹೌದು ಭೂಚಲರಿಗೆ ಜೀವಾತ್ಮವನ್ನು ದಯಪಾಲಿಸುವ ಯೆಹೋವನೆಂಬ ದೇವರು ಹೀಗನ್ನುತ್ತಾನೆ. Daniel 5:23. ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ 23ನೇ ವಚನ. ದಾನಿಯೇಲ 5:23. ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು
ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ನಿನ್ನ ಪ್ರಾಣದ, ನಿನ್ನ ಉಸಿರು, ನಿನ್ನ ಜೀವ ಶ್ವಾಸ, your breath is in God's hands. ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಪ್ರಾಣವು ಅದು ದೇವರ, ನಿನ್ನ ಉಸಿರು ದೇವರ ಕೈಯಲ್ಲಿರ್ತಕ್ಕಂಥದ್ದಾಗಿದೆ. Acts 17:25. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 25. 25ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 25ನೇ ವಚನ. ವಾಸ ಮಾಡ ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದೆಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. So he gave life breath to man. ಆತನು ಎಲ್ಲರಿಗೂ ಜೀವ ಶ್ವಾಸ ಆತನು ಕೊಟ್ಟಂತವನು ಆತನು ಆಗಿದ್ದಾನೆ. 1 Corinthians 15:45. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 45ನೇ ವಚನ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂಬುದು ಬರೆದಿದೆಯಲ್ಲ. ಕಡೆಯ ಆದಾಮನು ಬದುಕಿಸುವ ಆತ್ಮನು. So the breath of God was given. The Old Testament, the New Testament all very clearly reveals that. ಈ ಒಂದು ಮನುಷ್ಯನಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಉಸಿರು ಅದು ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ದೇವರು ತಾನೇ ಅದನ್ನು ನೀಡಿದನು ಎಂಬುದಾಗಿ ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. When we look at the general account of man's creation in Genesis 1 and 2, ಮನುಷ್ಯನ ಒಂದು ಸಾಮಾನ್ಯವಾದಂತಹ ಸೃಷ್ಟಿ ಕಾರ್ಯವನ್ನ 1ನೇ ಅಧ್ಯಾಯ 1, 2ರಲ್ಲಿ ನಾವು ನೋಡುವಾಗ we read about God as Elohim. ನಾವು ದೇವರನ್ನ ಎಲೋಹಿಮ್ ಎಂಬುದಾಗಿರ್ತಕ್ಕಂಥ ಸಂಗತಿಯಲ್ಲಿ ನಾವು ನೋಡ್ತೇವೆ. That is God, the creator God. ಆತನು ಸೃಷ್ಟಿಯ ದೇವರು. And he is a plural God. In other words, in that one God there is plurality. ಆ ಒಂದು ದೇವರಲ್ಲಿ ಬಹುವಚನ ಇರತಕ್ಕಂಥದ್ದಾಗಿದೆ, ಬಹುತ್ವ ಇರತಕ್ಕಂಥದ್ದಾಗಿದೆ. And later when we come to the New Testament, it is more made clear about the Trinity of God. ಆ ನಂತರವಾಗಿ ನಾವು ಹೊಸ ಒಡಂಬಡಿಕೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ತ್ರಯೇಕ ದೇವರ ತ್ರಯೇಕತ್ವದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ನಾವು ತಿಳಿದುಕೊಳ್ತೇವೆ. Adam and Eve were real individual people, not some allegory. Allegory means upamana ರೀತಿಯಲ್ಲಿ. You know, it was a story. No. They were real individual people. ಆದಾಮ ಮತ್ತು ಅವಳು ಅವರು ನಿಜವಾದಂತ ಜನರು ಅವರು ಆಗಿರ್ತಕ್ಕಂಥವ್ರು, ಮಾನವರಾಗಿರ್ತಕ್ಕಂಥವರಾಗಿದ್ರು. ಅವರು ಎಂದಿಗೂ ಸಹ ಒಂದು ಕಟ್ಟು ಕಥೆಯ ಹಾಗೆ ಒಂದು ಹೇಳುವಂತ ಒಂದು allegory means upamana. It's like ಉಪಮಾನಗಳ ಹಾಗೆ ಅವರು ಇರಲೇ ಇಲ್ಲ. It was literal man and woman. ಅವರು ಅಕ್ಷರಿಕವಾಗಿ ಮನುಷ್ಯ, ಹೆಂಗಸು ಮತ್ತು ಗಂಡಸು ಆಗಿದ್ರು. So and man was created from dust, Eve was created out of Adam. ಆದಾಮನು ಆತನು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟನು, ಅವಳು ಆತನು ಆದಾಮನಿಂದ ಸೃಷ್ಟಿಸಲ್ಪಟ್ಟಂತವಳು ಆದಳು. Creation of man was not by accident, but it was purposeful. ಈ ಒಂದು ಮಾನವನ ಸೃಷ್ಟಿ, ಮನುಷ್ಯನ ಸೃಷ್ಟಿ ಅದು ಏನೋ ಆಕಸ್ಮಿಕವಾಗಲ್ಲ, ಅದು ಉದ್ದೇಶಪೂರ್ವಕವಾದಂತಹ ಒಂದು ಸಂಗತಿ ಆಗಿರತಕ್ಕಂಥದ್ದಾಗಿತ್ತು. Let's read Psalm 8 verse 1 to 9. ನಾವು 8ನೇ ಕೀರ್ತನೆ 1ರಿಂದ 9ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. 8ನೇ ಕೀರ್ತನೆ 1ರಿಂದ 9ನೇ ವಚನ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ
ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ನೀನು ಯಾಕೆ ನೀನು ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳನ್ನು, ಆಕಾಶ ಪಕ್ಷಿಗಳ, ಸಮುದ್ರ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು, ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ಯಲ್ಲವೇ? ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. What an amazing truth that God created man with a purpose. ಎಂಥ ಒಂದು ಅದ್ಭುತವಾದಂತಹ ಸತ್ಯಾಂಶ. ದೇವರು ಮನುಷ್ಯನನ್ನ ಆತನು ಉಂಟು ಮಾಡಿದಂತಹದ್ದು ಉದ್ದೇಶಪೂರ್ವಕವಾದಂತಹ ಸಂಗತಿಯಾಗಿತ್ತು. A few reasons why God created man. ಈ ದೇವರು ಯಾಕೆ ಮನುಷ್ಯನನ್ನ ಆತನು ಉಂಟು ಮಾಡಿದನು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಕೆಲವು ಕಾರಣಗಳು. I'll just name it and then we'll close today's study. ನಾನು ಅದನ್ನ ತಿಳಿಸ್ತೇನೆ, ನಂತರವಾಗಿ ಈ ದಿವಸದ ಅಧ್ಯಯನವನ್ನ ನಾನು ಮುಗಿಸ್ತೇನೆ. We will look at those verses, Lord willing, next week. ಅದರ ಕುರಿತಾಗಿರ್ತಕ್ಕಂಥ ವಾಕ್ಯ ಭಾಗಗಳನ್ನ ದೇವರ ಚಿತ್ತವಿರುವುದಾದ್ರೆ ಮುಂದಿನ ವಾರ ನೋಡೋಣ. First, for fellowship with God, God created man. ಮನುಷ್ಯನನ್ನ ದೇವರು ತನ್ನ ತನ್ನೊಟ್ಟಿಗಿನ ಅನ್ಯೋನ್ಯತೆಗೋಸ್ಕರವಾಗಿ ಆತನು ಉಂಟು ಮಾಡಿದನು. Secondly, ಎರಡನೇದಾಗಿ to have dominion over the earth. ಲೋಕದ ಮೇಲೆ ದೊರೆತನ ಮಾಡುವ ಹಾಗೆ ಅವರನ್ನ ಆತನು ಉಂಟು ಮಾಡಿದನು. Number 3, ಮೂರನೇದಾಗಿ to provide meaningful work for him on this earth. ಈ ಭೂಮಿಯ ಮೇಲೆ ಅರ್ಥಪೂರ್ಣವಾದಂತ ಒಂದು ಕೆಲಸವನ್ನ ಮಾಡುವುದಕ್ಕೋಸ್ಕರವಾಗಿ. Number 4, ನಾಲ್ಕನೇದಾಗಿ to worship God. ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ. Number 6, ಆರನೇದಾಗಿ number 5, ಐದನೇದಾಗಿ to glorify God. ದೇವರನ್ನ ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ. Sixthly, ಆರನೇದಾಗಿ he was created in God's image. ದೇವರ ಸಾರೂಪ್ಯದಲ್ಲಿ ಆತನು ಉಂಟು ಮಾಡಲ್ಪಟ್ಟನು. These truths we will, Lord willing, study next week. ದೇವರ ಚಿತ್ತವಿರುವುದಾದ್ರೆ ಈ ಸಂಗತಿಗಳ ಕುರಿತಾಗಿ ಮುಂದಿನ ವಾರ ನಾವು ಅಧ್ಯಯನ ಮಾಡಿ ಪರಿಗಣಿಸತಕ್ಕಂಥವನಾಗಿರೋಣ. Man is the crown of God's creation. ದೇವರ ಸೃಷ್ಟಿಗಳಲ್ಲಿ ಮನುಷ್ಯನ ಸೃಷ್ಟಿ ಅದು ಕಿರೀಟವಾಗಿರ್ತಕ್ಕಂಥದ್ದಾಗಿದೆ. Makuda, is that a right word in Kannada? ಮುಕುಟ. Mukuda, okay. Makuda is in Malayalam. So Mukuda, it is the crown. ಶಿಖರ ಎಂಬುದಾಗಿ, ಮುಕುಟ ಎಂಬುದಾಗಿ ಹೇಳುವಾಗ ತುಟ್ಟ ತುದಿ ಎಂಬುದಾಗಿ ನಾವು ನೋಡ್ತೇವೆ. Last time we looked at the creation of angels. ನಾವು ಕಳೆದ ವಾರ ನಾವು ನೋಡಿದ್ದೇವೆ ದೂತರ ಸೃಷ್ಟಿಯ ಕಾರ್ಯವನ್ನ. They are greater than man today in ಈ power. ದಿವಸ ಮನುಷ್ಯನಿಗಿಂತಲೂ ಅವರು ಉನ್ನತರಾಗಿರ್ತಕ್ಕಂಥವರು. But redeemed children of God, we will be in greater position than angels when the Lord comes, when we will enter into heaven. ನಾವು ಕರ್ತನು ಬರತಕ್ಕಂಥ ಸಂದರ್ಭದಲ್ಲಿ ಆತನಿಂದ ಬಿಡುಗಡೆಗೊಂಡಿರ್ತಕ್ಕಂಥ ನಾವುಗಳು ಅವರಿಗಿಂತಲೂ ಸಹ ಉನ್ನತ ಸ್ಥಾನದಲ್ಲಿ ಆತನ ಬಳಿಗೆ ನಾವು ಪ್ರವೇಶ ಮಾಡತಕ್ಕಂಥವರಾಗಿದ್ದೇವೆ. No wonder the psalmist is saying, ಯಾಕೆ ಮನುಷ್ಯನ ಮೇಲೆ ಇಷ್ಟು ಲಕ್ಷ್ಯ ಬಿಟ್ಟಿದೆ? Why you are considering man? Oh, my brothers and sisters, that should make us to worship God and be thankful to him. ಅದಕ್ಕೋಸ್ಕರವಾಗಿ ಕೀರ್ತನೆಗಾರನು ಆತನು ತಿಳಿಸುವ ಹಾಗೆ, ಮಾನವನಲ್ಲಿ ನೀನು ಲಕ್ಷ್ಯವನ್ನ ಇಟ್ಟಿರಬೇಕು ಎಂಬುದಾಗಿ ಆತನ ಸಂಗತಿ ಮನುಷ್ಯರ ಮೇಲೆ ಇಟ್ಟಿರ್ತಕ್ಕಂಥ ಆ ಕಾಳಜಿಯ ಕುರಿತಾಗಿ ನಾವು ನೋಡುವಾಗ ನಾವು ಆತನನ್ನು ಎಷ್ಟಾಗಿ ನಾವು ಸ್ತುತಿಸಬೇಕು, ಆರಾಧಿಸ್ತಕ್ಕಂಥವರಾಗಿರಬೇಕು. How thankful we should be. ನಾವು ಎಷ್ಟು ಕೃತಜ್ಞತೆ ಉಳ್ಳಂತವರಾಗಿರಬೇಕು. God's name be praised and glorified. Thank you. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ, ಆತನ ನಾಮಕ್ಕೆ ಘನತೆ ಉಂಟಾಗಲಿ. ಆಮೆನ್.